ಹೆಣ್ಣು ಮಾಯೆಯಲ್ಲ, ಗಂಡು ಮಾಯೆ ಎಂಬರು ಗಂಡು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ನೋಡ. ಈ ತತ್ವವನ್ನ ಜಗತ್ತಿಗೆ ಕೊಟ್ಟಂಥ ವಿಶ್ವಗುರು, ಜಗಜ್ಯೋತಿ, ಮಹಾಮಾನವತಾವಾದಿ, ಕ್ರಾಂತಿಯ ಪುರುಷ ಬಸವೇಶ್ವರರ ಚರಣ ಕಮಲಗಳಿಗೆ ನನ್ನ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಈ ಬಸವ ಜಯಂತಿಯ ನಿಮಿತ್ತ ಈ ವೇದಿಕೆಯ ಮೇಲೆ 891ನೇ ಜಯಂತಿಯನ್ನ ಆಚರಿಸುವಂತ ಈ ವೇದಿಕೆಯ ಮೇಲೆ ಆಸೀನರಾದ ಹಿರಿಯರಾದ ನಮ್ಮ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾದಂಥ ಮಾನನೀಯ ರಾಜಶೇಖರ್ ಶೆಟ್ಕಾರ್ ಸಹೋದರರಲ್ಲಿಯೂ ನನ್ನ ಅನಂತ ಭಕ್ತಿಯ ಶರಣುಗಳು. ಶ್ರೀ ವಿಜಯಕುಮಾರ್ ಸ್ವಾಮಿ ಅವರಲ್ಲಿಯೂ ಕೂಡ ಅನಂತ ಭಕ್ತಿಯ ಶರಣುಗಳು. ಗೌರವಾನ್ವಿತ ಶ್ರೀ ಬಿ ಪಾಟೀಲ್ ಗಾರು, ಮಾನ್ಯ ಶಾಸಕರು ಜೈರಾಬಾದ್, ಬರದೇ ಇದ್ರು ಅವರು ಈ ಊರವರದರಲ್ಲ, ಸೊ ಅವರಿಗೆ ನನ್ನ ಶರಣಾರ್ಥಿಗಳನ್ನ ಹೇಳ್ತೇನೆ. ಶ್ರೀ ಕೆ ಮಾಣಿಕರಾವ್, ಶ್ರೀ ಯು ಶಿವಕುಮಾರ್ CMC ಪುರಸ್ಕೃತರು, ಡಾಕ್ಟರ್ ಚಂದ್ರಶೇಖರ್, ಶ್ರೀಮತಿ ಡಾಕ್ಟರ್ ಜಿ ಗೀತಾರೆಡ್ಡಿ ಎಕ್ಸ್ ಮಿನಿಸ್ಟರ್, ಶ್ರೀ ಸುರೇಶ್ ಕುಮಾರ್ ಶೆಟ್ಕಾರ್, ಶ್ರೀ ಉಮಾಕಾಂತ್ ಪಾಟೀಲ್, ಶ್ರೀ ಶ್ರೀನಿವಾಸ್ ಗೌಡ್ಗಾರು, ಬಿಜೆಪಿ ಅಧ್ಯಕ್ಷರಿದ್ದಾರೆ, ರಾಜ್ಯ ಕಾರ್ಯಕರ್ತರಲ್ಲ, ಶ್ರೀಮತಿ ಅರುಣಾ ಕಳಸ್ಗಾರು ಕಲಸ್, ಶರಣಶ್ರೀ ಉಳ್ಳಾಗಡ್ಡೆ, ಲಿಂಗಾಯತ್ ಸಮಾಜದ ಎಲ್ಲ ಪದಾಧಿಕಾರಿಗಳಲ್ಲಿ ಭಕ್ತಿಯ ಶರಣುಗಳು. ಮೈಕೊಂದು ಹೋಯ್ತು, ಬ್ಯಾಟ್ರಿ ವ್ಯವಸ್ಥೆ ಇಲ್ಲ, ಇರ್ಲಿ ಪರವಾಗಿಲ್ಲ, ನಮಗೂ 60 ವರ್ಷ ಆಗಿದೆ. ಧ್ವನಿ ಕ್ಲಾಸ್ನಲ್ಲಿ ಪಾಠ ಮಾಡುವಾಗ 60, 70, 100 ಮಕ್ಕಳಿಗೆ ಪಾಠ ಮಾಡಿ ರೂಢಿ ಇದೆ. ಸೊ ಅದಕ್ಕೆ ನನಗೆ ಮೈಕ್ ಇಲ್ದಿದ್ರು ಕೂಡ ಸ್ವಲ್ಪ ಗಂಟ್ಲು ಕಷ್ಟ ಆಗ್ಬೋದು, ಆದ್ರೂ ಮಾತಾಡ್ತೀನಿ. ಬರಲ್ಲೇನ್ ಕರೆಂಟ್ ಬರಲ್ಲ ಇವಾಗ? ಹೋಗ್ಯದಲ್ಲ, ಇರ್ಲಿ. ಬಂಧುಗಳೇ, ನಮ್ಮ ಲಿಂಗ ಮಹಿಳಾ ಅಕ್ಕನ ಬಳಗದ ಅಧ್ಯಕ್ಷರು ಅವರು ವೇದಿಕೆ ಮೇಲಿದ್ದಾರೆ, ನಮ್ಮ ಯೂತ್ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಮಂಜುಳಾ ಮಠಪತಿ, ಆಮೇಲೆ ಶರಣೆ ಪದ್ಮಜ ಯುವ ಅಧ್ಯಕ್ಷರಿದ್ದಾರೆ, ಸ್ನೇಹ ಕಳಾಸ್. ಸೊ ಈ ಅಕ್ಕಂದಿರಲ್ಲಿಯೂ ಕೂಡ ನನ್ನ ಭಕ್ತಿಯ ಶರಣುಗಳು. ನೀವೆಲ್ಲ ಏನು ಬಸವ ಜಯಂತಿಯ ನಿಮಿತ್ತ ಈ ಮಂಟಪದಲ್ಲಿ ಕುಳಿತಿರಲ್ಲ, ಯು ನೋ ಕನ್ನಡ, ಎವ್ರಿಬಡಿ ನೋ ದ ಕನ್ನಡ. ಕನ್ನಡ ಬರುತ್ತಾ? ಹಿಂದಿಯಲ್ಲಿ ಮಾತಾಡ್ಲಿ, ಕನ್ನಡ. ಸೊ ನೀವೆಲ್ಲರೂ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ 770 ಅಮರಗಣಗಳಿದ್ರು. ಎಷ್ಟು ಜನ? 770 ಅಮರಗಣಗಳು. ಸೊ ನೀವು ಈ ಮಂಟಪದಲ್ಲಿ ಇರುವವರೆಲ್ಲರೂ ಕೂಡ ಆ ಚೇತನ ಮೂರ್ತಿಗಳು. ನೀವೆಲ್ಲರೂ 770 ಅಮರಗಣಗಳನ್ನು ತಿಳ್ಕೊಂಡೆ ನಾನಿವತ್ತು ನಿಮ್ಮ ದರ್ಶನದ, ನಿಮ್ಮಲ್ಲಿರುವಂತಹ ಚೈತನ್ಯ ಜಂಗಮದ ದರ್ಶನ ನನಗಾಗಿದೆ ಅಂತ ತಿಳ್ಕೊಂಡು ನಾನು ಭಾವಿಸಿ ನಿಮ್ಮೆಲ್ಲರ ಪಾದಕ್ಕೆ ನನ್ನ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಬಂಧುಗಳೇ, 800 ವರ್ಷಗಳು ಗತಿಸಿ ಹೋದವು. ಇದ್ರ ಮೇಲಿದೆ ನಿಮ್ ಕಾರ್ಡ್ ಮೇಲೆ ಏನ್ ಬರ್ದಿದ್ದೀರಾ? 891 ವರ್ಷಗಳು ಗತಿಸಿ ಹೋದವು. ನಾವು ಇಲ್ಲಿಯವರೆಗೆ ಬೇಕಾದಷ್ಟು ಕೆಲಸಗಳು ಮಾಡಿದ್ದೇವೆ. ಬಸವಣ್ಣನವರು ಯಾವ ಸಮಾಜದಲ್ಲಿ ವರ್ಗ, ವರ್ಣ, ಅಂತಸ್ತು, ಜಾತಿಯ ಭೇದದ ಮೇಲೆ ಸಮಾಜ ನಿರ್ಮಾಣ ಆಗಿತ್ತೋ ಆ ಸಮಾಜವನ್ನು ನಿರ್ಮೂಲ ಮಾಡಿ ಹೊಸ ಸಮಾಜ ಕೊಟ್ರು, ನವ ಸಮಾಜ ಕೊಟ್ರು. ಏನಂತ? ಮಾನವರಲ್ಲಿ ಭೇದ ಬೇಡ, ಲಿಂಗ ಭೇದ ಬೇಡ, ಹೆಣ್ಣು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಬೇರೆ ಬೇಡ,
ಹೆಣ್ಣಿದ್ರೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಅರಿವಿಗೆ ಅರಿವು ಅನ್ನೋದೇನಿದೆಯಲ್ಲ ಇದರಲ್ಲಿ, ಇದೇನಿದೆ? ಶಿರವೇ ಹೊನ್ನ ಕಳಸವಯ್ಯ. ಇದು ಬಂಗಾರದ ಕಳಸ, ಶಿರವೇ ಹೊನ್ನ ಕಳಸವಯ್ಯ. ಸೊ ಇದು ಏನಿದೆ? ಈ ಅರಿವಿಗೆ ಬೇರೊಂದು ಒಡಲುಂಟೆ, ಅರಿವಿಗೆ ಬೇರೆ ಒಡಲಿಲ್ಲ. ಸ್ತ್ರೀಯಲ್ಲಿಯೂ ಅರಿವಿದೆ, ಪುರುಷನಲ್ಲಿಯೂ ಅರಿವಿದೆ. ಸೊ ಅದಕ್ಕೆ ಲಿಂಗ ಭೇದ ಇಲ್ಲ. ಇಲ್ಲೇನು ಹೇಳ್ತಾರೆ? ಒಳಗೆ ಸುಳಿವ ಆತ್ಮ, ಒಳಗೆ ಸುಳಿವ ಆತ್ಮ ಅದು ಚೈತನ್ಯಾತ್ಮ, ಅದು ಪರಮಾತ್ಮನ ಸ್ವರೂಪ. ಆ ಪರಮಾತ್ಮನ ಸ್ವರೂಪ ನಮ್ಮೆಲ್ಲರಲ್ಲಿಯೂ ಇದೆ. ನಾವೆಲ್ಲರೂ ಆ ಪರಮಾತ್ಮನನ್ನ ಧ್ಯಾನ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ ಯೋಗ್ಯರಿದ್ದೇವೆ ಅಂತ ತಿಳ್ಕೊಂಡು ದೊಡ್ಡ ಸಾಮಾಜಿಕ ಕ್ರಾಂತಿ, ಆರ್ಥಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ ಮಾಡಿದ್ರು. ಒಂದೇ ಕಾಲಕ್ಕೆ ಜಗತ್ತಿನಲ್ಲಿ ಎಷ್ಟೊಂದು ಧಾರ್ಮಿಕ ಸುಧಾರಣೆಗಳಾಗಿವೆ. ಎಲ್ಲರೂ ಒಂದೊಂದು ಕ್ರಾಂತಿಗಳು ಮಾತ್ರ ಮಾಡಿದ್ದಾರೆ. ಎಲ್ಲರೂ ಏನ್ ಮಾಡಿದ್ದಾರೆ? ಒಂದೊಂದೇ ಕ್ರಾಂತಿ ಮಾಡಿದ್ದಾರೆ. ಬುದ್ಧ ಯಾವ ಕ್ರಾಂತಿ ಮಾಡಿದ? ಆಸೆಯೇ ದುಃಖಕ್ಕೆ ಮೂಲ ಅಂತ ತಿಳ್ಕೊಂಡು ತನ್ನ ರಾಜ್ಯ ಗದ್ದುಗೆಯನ್ನ ಬಿಟ್ಟು ಹೋಗಿ ಬೋಧಿ ವೃಕ್ಷದ ಕೆಳಗೆ ಕುಂತು ತಪಸ್ಸು ಮಾಡಿ ಬೌದ್ಧ ಭಿಕ್ಷು ಆದ. ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಮೊಹಮ್ಮದ್ ಪೈಗಂಬರ ಅವನು ಕೂಡ ಒಂದೇ ಕ್ರಾಂತಿ ಮಾಡಿದ. ಅಲ್ಲಾ ಅನ್ನುವ ದೇವರು ಒಂದೇ ಇದ್ದಾರೆ, ನಾವೆಲ್ಲರೂ ಅವನ ಮಕ್ಕಳು. ಆದರೆ ಅಲ್ಲಿಯೂ ಕೂಡ ಸ್ತ್ರೀಗೆ ನಮಾಜ್ ಬೀಳುವ ಹಕ್ಕಿಲ್ಲ, ಸ್ತ್ರೀ ದರ್ಗಾಕ್ಕೆ ಬರುವಂಗಿಲ್ಲ, ಸ್ತ್ರೀ ಹೊರಗೆ ಬರುವಂಗಿಲ್ಲ. ಇವತ್ತಿಗೂ ಅವರು ಸ್ತ್ರೀಯನ್ನ ಮಾಯೆಯಂತೆ ಪೂಜಿಸ್ತಾರೆ. ಸ್ತ್ರೀಯನ್ನ ಏನ್ ಪರಿಗಣಿಸ್ತಾರೆ ಮುಸ್ಲಿಮರು? ಮಾಯೆ, ಅದು ಒಂದು ಭೋಗಿಸುವ ವಸ್ತು ಅಂತ. ಮೊನ್ನೆ ನಮ್ಮ ನರೇಂದ್ರ ಮೋದಿ ಅವರು ಆ ತಲಾಕ್ ಅನ್ನೋದು ಏನಿತ್ತು ನೋಡ್ರಿ, ಅದು ಕಾಯ್ದೆ ತೆಗೆದು ಬಿಟ್ರು. 3 ಸಲ ತಲಾಕ್ ಅಂದ್ರ ಅವನು ಡೈವೋರ್ಸ್ ಆಗ್ತಿತ್ತು. ಸೊ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಕೊಳ್ತಾ ಇದ್ರು ಅನ್ನುವುದನ್ನ ವಿಶ್ವಗುರು ಬಸವಣ್ಣನವರು ಅಭ್ಯಾಸ ಮಾಡಿ ಹೊಸ ಧರ್ಮವನ್ನು ನಮಗೆ ಕೊಟ್ರು. ಈ ಧರ್ಮದ ಕ್ರಾಂತಿಯಲ್ಲಿ ಇಲ್ಲಿಯವರೆಗೆ ನಿಮ್ಮ ಹೈದರಾಬಾದ್ ಆಗಲಿ, ಕರ್ನಾಟಕ ಆಗಲಿ, ಆಂಧ್ರ ಆಗಲಿ, ಇಡೀ ದೇಶದಲ್ಲಿ ಎಲ್ಲರೂ ಪ್ರಚಾರ ಮಾಡಿದ್ದಾರೆ. ಮಾತೆ ಮಹಾದೇವಿಯವರು ಪೂಜ್ಯ ಲಿಂಗೈಕ್ಯರಾಗಿರ್ತಂತ ಡಾಕ್ಟರ್ ಮಾತೆ ಮಹಾದೇವಿಯವರು, ಲಿಂಗಾನಂದ ಅಪ್ಪಾಜಿಯವರು, ನಮ್ಮ ಬಾಲ್ಕಿಯ ಚನ್ನಬಸವ ಪಟ್ಟದೇವರು, ಈಗಿನ ಬಸವಲಿಂಗ ಪಟ್ಟಾಧ್ಯಕ್ಷರು, ಉಳಿದ ನಾಡಿನ ಎಲ್ಲಾ ಶರಣೀಯರು, ಗಣ್ಯಾನುಗಣ್ಯಗಳು, ಎಲ್ಲ ಮಠಾಧೀಶರು ಬಸವಣ್ಣನನ್ನ ನಾವೇನ್ ಮಾಡ್ತೀವಿ? ಬಸವಣ್ಣನನ್ನ ಆರಾಧಿಸಿ, ಬಸವಣ್ಣನವರ ಫೋಟೋವನ್ನು ಇಟ್ಕೊಂಡು, ಬಸವಣ್ಣನವರ ವಚನಗಳನ್ನು ಇಟ್ಕೊಂಡು ಇವತ್ತು ನಾವು ಬದುಕ್ತಾ ಇದ್ದೇವೆ. ಮತ್ತು ನಮ್ಮ ಸಮಾಜದಲ್ಲಿ ಹೊಸ ಸಮಾಜವನ್ನು ಕೂಡ ನಾವು ಕಟ್ಟಿದ್ದೇವೆ. ಆದರೂ ನಮಗೆ ಸಮಾಧಾನವಿದೆಯಾ? ಅಭಿ ಕುಚ್ ಬಾಕಿ ಹೈ. ಇನ್ನು ನಾವು ಮಾಡಬೇಕಾದದ್ದು ಬೇಕಾದಷ್ಟಿದೆ. ಇನ್ನು ನಾವು ಬಸವಣ್ಣನವರನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕಾದ್ರೆ ಇನ್ನು ಬೇಕಾದಷ್ಟು ಬಾಕಿ ಇದೆ ನಮಗೆ. ಹೊಟ್ಟೆ ತುಂಬೋದೇನ್ರಿ? ಬಸವಣ್ಣನವರ ಕಾರ್ಯ ಪೂರ್ತಿ ಆಗಿದೆ ಅಂತ ನಮ್ಮ ಹೊಟ್ಟೆ ತುಂಬಿದೆಯಾ? ಇಲ್ಲ, ಹೊಟ್ಟೆ ತುಂಬಿಲ್ಲ. ಇವತ್ತು ನಾಗೇಂದ್ರಪ್ಪ ಎಂಪಲ್ಲಿಯವರು ಮನೆಗೆ ಒಂದ್ಸಲ ನಾನು ಅವ್ರ ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇತ್ತು. 20 ವರ್ಷಗಳ ಹಿಂದೆ ಬಸವ ಜ್ಯೋತಿ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಅವ್ರ ಮನೆಗೆ. ಮತ್ತೊಂದು ಸಲ ನಿಮ್ಮ ಅಲ್ಲಂ ಪ್ರಭುದೇವರಂಗ್ ಓಡಾಡ್ತಾರಲ್ಲ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ, ಯಾರೋ ಬಸವರಾಜ್ ಮಠಪತಿ ಗುರುಗಳು, ಅವರು ಕೂಡ ಒಂದ್ಸಲ ಕರೆಸಿದ್ರು, ಅವ್ರ ಮನೆಗೂ ಬಂದಿದ್ದೆ. ಮತ್ತೊಂದ್ಸಲ ಮಾತಾಜಿಯವರ ಕಾರ್ಯಕ್ರಮ ಇತ್ತು, ಊರ್ ಹೊರಗಿತ್ತಲ್ಲೆಲ್ಲೋ, ಊರ್ ಹೊರಗೆ ಆದರ್ಶ ನಗರದಲ್ಲಿ ದೊಡ್ಡ ಬಡಾವಣೆ, ಅಲ್ಲಿ ದೊಡ್ಡ ಪೆಂಡಾಲ್ ಹಾಕಿ ಸಾವಿರಾರು ಜನರ ಕಾರ್ಯಕ್ರಮ ಇತ್ತು. ಆ ಪ್ರವಚನದಲ್ಲಿ ನಾನು ಭಾಗಿಯಾಗಿದ್ದೆ. ಆದರೂ ಕೂಡ ಇವತ್ತು ಆ ಸಂಖ್ಯೆ ಇಲ್ಲದೇ ಇದ್ರೂ ಕೂಡ ನೀವೆಲ್ಲ ಗಟ್ಟಿ ತೆನೆಗಳು, ಗಟ್ಟಿ ಬೀಜಗಳು, ಭೂಮಿಗೆ ಬಿತ್ತುವಂತ ಫರ್ಟೈಲ್ ಸೀಡ್ಸ್. ಇವರ್ ಆಲ್ ಫರ್ಟೈಲ್ ಸೀಡ್ಸ್. ಯಾವುದು ಸೊಳ್ಳು ಹೋಗೋದಿಲ್ಲ. ಭೂಮಿಗೆ ಬೀಜ ಬಿತ್ತುವಾಗ ಏನ್ ಮಾಡ್ತೀರಿ ನೀವು? ಸೊಳ್ಳಿದ್ದ ಬೀಜಗಳು ಹಸನ್ ಮಾಡ್ತೀರಿ, ಬೀಜ ಎಲ್ಲ ಹಾಕ್ತೀರೇನು ಭೂಮಿಗೆ? ಹಾಕ್ತೀರಿ? ಹಾಕಲ್ಲ. ತಾಯಿ ಬೇರು ಇರ್ಬೇಕದಕ್ಕೆ. ನಾವು ಸಸಿ ನೆಡುವಾಗ್ಲೂ ಕೂಡ
ತಾಯಿ ಬೇರಿದ್ರೆ ಹತ್ತದದು, ಸಸಿ ನೆಟ್ಕೋತದ. ತಾಯಿ ಬೇರಿಲ್ಲ ಅಂದ್ರೆ ಸಸಿ ಹತ್ಕೊಳ್ಳಂಗಿಲ್ಲ. ಸೊ ಹಂಗೆ ಇಲ್ಲಿರುವ ನೀವೆಲ್ಲರೂ 770 ಅಮರ ಗಣಗಳು, ನೀವು ತಾಯಿ ಬೇರುಗಳು, ಹೌದಲ್ಲ? ನೀವು ಟೊಳ್ಳುಗೊಳ್ಳಿನ ಬೀಜಗಳಲ್ಲ. ನೀವೆಲ್ಲ ಲಿಂಗಾನಂದ ಅಪ್ಪಾಜಿಯವರಲ್ಲಿ, ಮಾತಾಜಿಯವರಲ್ಲಿ ಎಲ್ಲ ಬಸವಣ್ಣನವರ ವಚನ ಚಳುವಳಿಯನ್ನ ಅಭ್ಯಾಸ ಮಾಡಿಕೊಂಡು ಆ ದೈವಿ ಶಕ್ತಿಯನ್ನ ಇಷ್ಟಲಿಂಗ ಪೂಜೆಯೊಂದಿಗೆ ನಿಮ್ಮಲ್ಲಿ ಸಾಕ್ಷಾತ್ಕರಿಸಿಕೊಂಡ 770 ಅಮರ ಗಣಗಳು ನೀವಾಗಿದ್ದೀರಿ. ಸೊ ವಾಟ್ ಈಸ್ ಅವರ್ ಡ್ಯೂಟಿ? ನಮ್ಮ ಕೆಲಸ ಏನಿದೆ? ಇನ್ನು ಹೊಸ ಸಮಾಜಕ್ಕೆ, ಯಂಗ್ ಜನರೇಷನ್ಗೆ ನಾವು ಬಸವ ತತ್ವವನ್ನ ಎಲ್ಲ ಭಾಷೆಗಳಲ್ಲಿ ಮುಟ್ಟಿಸಬೇಕು. ನಿಮ್ಮ ಆಂಧ್ರದಲ್ಲಿ ಇವತ್ತು ಬಸವೇಶ್ವರ ಅಧ್ಯಯನ ಪೀಠ ಆಗಬೇಕು, ವಚನ ಅಧ್ಯಯನ ಪೀಠ ಆಗಬೇಕು, ವಚನಗಳನ್ನ ಅಭ್ಯಾಸ ಮಾಡಬೇಕು. ಇವತ್ತಿಗೆ ಜಗತ್ತಿಗೆ ಬೇಕಾಗುವ ತತ್ವ ಯಾವುದಾದ್ರೂ ಇದ್ರೆ ಅದು ಬಸವ ತತ್ವ ಇದೆ. ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಎಲ್ಲರಿಗೂ ಏನು ಹೇಳ್ತದ? ನಿಮ್ಮದೇ ಆಂಧ್ರ ಗಡಿ ಪ್ರದೇಶದಲ್ಲಿ ಇದು ಯಾವ ಪಡೂರು, ಪಡೂರು ಅನ್ನುವಂತ ಊರಿನಲ್ಲಿ ಕಿನ್ನರಿ ಬ್ರಹ್ಮಯ್ಯ ಜನಿಸಿದ್ದ. ಕಿನ್ನರಿ ಬ್ರಹ್ಮಯ್ಯ ಜನಿಸಿ ಅವನ ಅಕ್ಕಸಾಲಿಗನಾಗಿದ್ದ. ಅಕ್ಕಸಾಲಿಗ ವೃತ್ತಿ ಮಾಡುವಾಗ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅವನಿಗೆ ಸಮಾಧಾನ ಇರಲ್ಲ. ಅಕ್ಕಸಾಲಿಗ ಕೆಲಸದಲ್ಲಿ ಇಲ್ಲದಾಗ ಬಸವಣ್ಣನವರಲ್ಲಿ ಯಾವಾಗ ಅನುಭವ ಮಂಟಪದ ಚರ್ಚೆ ಆಗ್ತಿತ್ತೋ, ಅನುಭವ ಮಂಟಪದಲ್ಲಿ ಇಡೀ ಜಗತ್ತಿನ ಅಫ್ಘಾನಿಸ್ತಾನ್, ಕಾಶ್ಮೀರ ಎಲ್ಲ ಕಡೆಯಿಂದ ಭೋಪಾಲ, ಮಹಾದೇವರಸ ಭೋಪಾಲ, ಅಲ್ಲಿಂದ ಎಲ್ಲ ರಾಜರು ಕಲ್ಯಾಣದ ಕಡೆ ಬರ್ತಾ ಇದ್ರು. ಆವಾಗ ಕಿನ್ನರಿ ಬೊಮ್ಮಯ್ಯನಿಗೂ ಕೂಡ ಸಂದೇಶ ಬರುತ್ತೆ. ಒಂದು ಏನ್ ಸಂದೇಶ ಬರ್ತದೆ ಕಿನ್ನರಿ ಬೊಮ್ಮಯ್ಯನವರಿಗೆ? ಬಸವ ಕಲ್ಯಾಣದಲ್ಲಿ ನಿಜವಾದ ಆತ್ಮಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಆತ್ಮಜ್ಞಾನದ ಮುಂದೆ, ಆತ್ಮದ ನಿಮ್ಮ ಏನು ಸಾಕ್ಷಾತ್ಕಾರ ಇದೆ ಅದರ ಮುಂದೆ ಬೇರೆದು ಇನ್ನೊಂದಿಲ್ಲ ಅಂದಾಗ, ನಿಮ್ಮ ಆಂಧ್ರ ಪ್ರದೇಶದ ಕೊಡೂರು ಗ್ರಾಮದಿಂದ ಕಿನ್ನರಿ ಬೊಮ್ಮಯ್ಯ ಬಸವ ಕಲ್ಯಾಣದಲ್ಲಿ ಹೋಗಿ ಅನುಭವ ಮಂಟಪದಲ್ಲಿ ಉಳಿದು ತ್ರಿಪುರಾಂತಕೇಶ್ವರ ಅಂತ ಹೇಳಿ ಅಲ್ಲೊಂದು ದೇವಾಲಯ ಇದೆ, ಅಲ್ಲೊಂದು ಕೆರೆ ಇದೆ. ಆ ಕೆರೆ ಮೇಲೆ ಒಂದು ತ್ರಿಪುರಾಂತಕೇಶ್ವರ ಅಂತ ಗುಡಿ ಇದೆ. ಆ ಗುಡಿಯಲ್ಲಿ ಉಳ್ಕೊಂಡು, ಶರಣರ ಜೊತೆ ಉಳ್ಕೊಂಡು ಅವರು 18 ವಚನಗಳನ್ನ ರಚಿಸ್ತಾರೆ. ಯಾರು? ಕಿನ್ನರಿ ಬೊಮ್ಮಯ್ಯ, ನಿಮ್ಮ ಆಂಧ್ರ ಪ್ರದೇಶದವರು. ಇವತ್ತವರ ಸ್ಮಾರಕ ಆಗಬೇಕು. ಕಿನ್ನರಿ ಬೊಮ್ಮಯ್ಯನ ಸ್ಮಾರಕ ಎಲ್ಲ ಆಗಬೇಕು? ಪಡೂರು ಗ್ರಾಮದಲ್ಲಿ ಆಗಬೇಕು. ಅದಕ್ಕೆ ಯಾರು ಹೋರಾಟ ಮಾಡಬೇಕು? ಯಾರು ಹೋರಾಟ ಮಾಡ್ಬೇಕು? ಅದಕ್ಕೆ ನೀವು ಗಟ್ಟಿ ಬೀಜಗಳು. ಎಷ್ಟು ದಿನ ಬದುಕ್ತೀರಿ? ಎಷ್ಟು ದಿನ ಬದುಕ್ತೀರಿ? ಹೆಂಡ್ರ ಜೊತೆ ಬದುಕಿರಿಲ್ಲ, ಮಕ್ಕಳ ಜೊತೆ ಬದುಕಿರಿಲ್ಲ, ಸ್ವಸ್ಥರಾಗ್ಯಾರಿಲ್ಲ, ಮೊಮ್ಮಕ್ಕಳು ಬಂದಾರಿಲ್ಲ, ಮರಿ ಮೊಮ್ಮಕ್ಕಳು ಬಂದಾರ? ನಮ್ಮ ಆಯುಷ್ಯ ಎಷ್ಟಿದೆ? ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ದ ಸತಿಸುತರು ತಮ ತಮಗೆ ಹರಿದು ಹೋಗುತ್ತಿದ್ದಾರೆ. ಇವತ್ತು ಮಗ ಎಂಜಿನಿಯರ್ ಆಗ್ಯಾನ, ಸೊಸಿ ಎಂಜಿನಿಯರ್ ಮಾಡಿದ್ರಿ, ITBT ಜಂಪ್, ಬೆಂಗಳೂರು ITBT. ಎಲ್ಲದಾರ್ರಿ ಮಗ ಸೊಸಿ? ಲಂಡನ್ ನಲ್ಲಿ, ಜಾರ್ಜಿಯಾನಲ್ಲಿ, ಜರ್ಮನಿಯಲ್ಲಿ. ರಾತ್ರಿ ಮಾತಾಡ್ತಾರ್ರಿ ಫೋನ್ನಲ್ಲಿ, ಸಾತ್ವರ್ ಜಲ್ದಿ ಹಣಕ್ ಮಣ್ಣಿಗೆ ಬರಲ್ರಿ. ಬರ್ತಾರೇನೋ? ಇಲ್ಲ. ಕೂಡಿರ್ದ ಸತಿಸುತರು, ಅಕ್ಕಮಾದೇವಿ ಬರೆದ ವಚನ, ಇವತ್ತು ಬರೆದಿಲ್ಲಿದು 12ನೇ ಶತಾಬ್ದಿದಾಗ ಬರ್ದಾರವ್ರು. ಕೂಡಿರ್ದ ಯಾರು ನನ್ನವ್ರು ಅನ್ಕೊಂಡಿ? ಗಂಡ ನಂದು, ಅಣ್ಣ ನಂದು, ತೌರ್ಮನಿ ನಂದು, ಅಪ್ಪ ನಂದು, ಅಕ್ಕ ನಂದು, ಅತ್ಗಿ ನಂದು, ನಾದನಿ ನಂದು, ಮಗಳ ನಂದು. ಕೂಡಿರ್ದ ಸತಿಸುತರು ತಮ ತಮಗೆ, ಅವರಿಗೆ ಬೇಕಾದಂಗೆ ತಮ ತಮಗೆ ಹರಿದು ಹೋಗುತ್ತಿದ್ದಾರೆ. ಬೇಡ ಬೇಡವೆಲೆ ಮನವೇ, ಬಂಜೆಯಾಗಿ ಕೆಡಬೇಡ. ನೀನು ಬಂಜೆಯದ್ದಿ, ಇನ್ನು ಬಂಜೆಯದ್ದಿ. ದೈಹಿಕವಾಗಿ ಹಡೆದಿದ್ದಿ, ದೈಹಿಕವಾಗಿ ಹುಟ್ಟಿದ್ದಿ, ದೈಹಿಕವಾಗಿ ತಾಯಿಯಾಗಿದ್ದಿ, ಎಲ್ಲ ದೈಹಿಕವಾಗಿ ಇದ್ದಿ ಆದ್ರಿ. ಆದರೆ ಸಾಮಾಜಿಕ ಕ್ರಾಂತಿ, ಸಮಾಜಕ್ಕೆ ನಾವು ಶರಣ ಸಂದೇಶವನ್ನು ಕೊಡಲಿಲ್ಲ. ಶರಣ ಚಳುವಳಿಯನ್ನ, ವಚನ ಚಳುವಳಿಯನ್ನ ನಾವು ಇವತ್ತು ದೇಶಾದ್ಯಂತ ಮುಟ್ಟಿಸಲಿಲ್ಲ ಅಂದ್ರೆ ನಾವು ಬಂಜೆಯರು, ನಾವು ಬಂಜೆಗಳು. ನಮಗೆ ಮನಸ್ಸಿಲ್ಲ, ಹೃದಯ ಇಲ್ಲ, ಅಂತರಂಗದ ಕಾಳಜಿ ಇಲ್ಲ. ಸೊ ಇವತ್ತು ತಾಯಂದಿರೇ, ಆ ಅಂತರಂಗದ ಕಾಳಜಿ ಹೊತ್ತು ಹೊರಗೆ ಬನ್ರಿ. ಅಂತರಂಗದ ಕಾಳಜಿ ಹೊತ್ತು ಹೊರಗೆ ಬಂದು ನಿಮ್ಮ
ಹೆಜ್ಜೆಯ ಗುರುತುಗಳನ್ನು ಇವತ್ತು ಜಹೀರಾಬಾದ್ನಲ್ಲಿ ಹುಟ್ಟಬೇಕು. ಹೆಜ್ಜೆಯ ಗುರುತಂದ್ರೇನು? ನಿಮ್ ಹೆಜ್ಜೆ ಇಲ್ಲೇನು ನೀವು 770 ಅಮರಗಣಗಳಂದಿರಲ್ಲ, ನಿಮ್ಮ ಹೆಜ್ಜೆಯ ಗುರುತುಗಳು ದೇಶಾದ್ಯಂತ ಗೊತ್ತಾಗಬೇಕು. ಯಾವ ಶರಣರು ನಿಮ್ಮ ಆಂಧ್ರ ಪ್ರದೇಶದಲ್ಲಾಗಿದ್ದಾರೋ ಆ ಶರಣರ ಸ್ಮಾರಕಗಳು, ವಚನದ ಅಧ್ಯಯನ ಎಲ್ಲ ಭಾಷೆಗಳಲ್ಲಾಗಬೇಕು. ತೆಲುಗು ಭಾಷೆಯಲ್ಲಿ, ಮರಾಠಿ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ, ಎಲ್ಲ ಭಾಷೆಯಲ್ಲಿ ಇವತ್ತು ವಚನ ಅಧ್ಯಯನ ಪೀಠ ಜಹೀರಾಬಾದ್ನಲ್ಲಿ ಆಗಬೇಕು. ಅದಕ್ಕೆ ನಾವು ಹೋರಾಟದಾಗಬೇಕು. ನಮ್ಮಲ್ಲಿ ರೊಕ್ಕ ಕಡಿಮೆ ಇದೆನಾ? ಪೈಸಾ ಹಮಾರೆ ಪಾಸ್ ಕಮ್ಮಿ ಹೇ? ಉಳ್ಳು ಕಮ್ಮಿ ಇದೆನಾ? ಊಟಕ್ಕೆ ಕಮ್ಮಿ ಇದೆನಾ? ಏನು ಕಡಿಮೆ ಇಲ್ಲ ನಮಗೆ. ದೇವರು ಎಲ್ಲವೂ ಕೊಟ್ಟಿದ್ದಾನೆ. ಕಣ್ಣು ಕಾಣಲ್ವಾ? ಪಂಚ ಜ್ಞಾನೇಂದ್ರಿಯಗಳು ಕಾಣಿಸ್ತಾವಲ್ಲ. ಕೈ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ. ಎಲ್ಲವೂ ನಮಗೆ ದೈಹಿಕ ಸಂಪತ್ತು ಆ ದೇವರು ನಿಮಗೆ ಕಲ್ಪಿಸಿದ್ದಾನೆ. ಕಣ್ಣಿಲ್ಲ ಅಂದ್ರೆ ನೋಡ್ಲಿಕ್ಕೆ ಆಗ್ತಿಲ್ಲ. ನಿಮಗೆಲ್ಲರೂ ಕೊಟ್ಟಿದ್ದಾನೆ ಅಂದ್ರೆ ಏನರ್ಥ? ಅಷ್ಟ ಐಶ್ವರ್ಯ, ನಮಗೇನು ಐಶ್ವರ್ಯ ಇದೆಯಲ್ಲ, ಆ ಐಶ್ವರ್ಯ ಇವತ್ತು ನಮಗಿದೆ. ಅದಕ್ಕ ಲೇಷನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ, ಲೇಷನಿಸಿಕೊಂಡು 2 ದಿನ ಬದುಕಿದರೆ ಸಾಲದೆ, ಲೇಷನಿಸಿಕೊಂಡು 3 ದಿನ ಬದುಕಿದರೆ ಸಾಲದೆ. ನೋಡಿ, ಲೇಷನಿಸಿಕೊಂಡು ಹೌದು ಹೌದು ಅನ್ನಬೇಕು, ಜನರು ಮೆಚ್ಚಬೇಕು, ದೇಶ ನಮ್ಮನ್ನ ಮೆಚ್ಚಬೇಕು. ಹಾಗೆ ಮೆಚ್ಚುವಂತೆ ಇವತ್ತು ನಾವು ಬದುಕಬೇಕಾಗಿದೆ. ಬಸವಣ್ಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನ್ ಮಾಡಿದ್ರು? ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಅದು ಕರ್ನಾಟಕಕ್ಕಷ್ಟೇ ಸೀಮಿತ ಅಲ್ಲ. ಉಡಲು ಕಲಿಸಿದ ಬಸವ, ಉಟ್ಕೊಳ ಕಲಿಸ್ತಾರ ನಿಮಗ. ಉಡಲು ಕಲಿಸಿದ ಬಸವ, ಪ್ರಸಾದ ಉಣಲಿಕ್ಕಸ್ತನ. ಎಷ್ಟು ಬೇಕೋ ಅಷ್ಟೇ ತಿನ್ನು, ಹೆಚ್ಚಿಗೆ ತಿನ್ನಬೇಡ. ಹೆಚ್ಚಿಗೆ ತಿಂದು ಅನಾರೋಗ್ಯ ಹಾಳು ಮಾಡ್ಕೋಬೇಡ. ತಿನ್ನುವಾಗ ಕೂಡ ಪ್ರಸಾದ ಸೇವನೆ ಮಾಡುವಾಗ ಏನನ್ಬೇಕು? ತುತ್ತಿಗೊಮ್ಮೆ ಸಮಾಧಾನ ಶಾಂತಿಯಿಂದ ತುತ್ತಿಗೊಮ್ಮೆ ಬಸವ 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 ಅಂತ ಪ್ರಸಾದ ಮಾಡ್ಬೇಕು ನಾವು. ಆವಾಗ ನಮ್ಮ ಕರಣೇಂದ್ರಿಯಗಳು, ಜಠರಾಗ್ನಿ ಎಲ್ಲವೂ ಶುದ್ಧವಾಗ್ತದೆ. ಮನುಷ್ಯನಿಗೆ ರೋಗ ಎದರ್ಲಿಂದ ಬರ್ತಾವ್ರಿ? ರೋಗ ಎದರ್ದಿಂದ ಬರ್ತಾವ ಮನುಷ್ಯನಿಗೆ? ರೋಗ ಎದರ್ಲಿಂದ ಬರ್ತಾವ. ಅನಾರೋಗ್ಯ ಯಾವಾಗ ಬರ್ತದೆ ನಮಗಂದ್ರ ನಮ್ಮ ಮನಸ್ಸು, ನಮ್ಮ ಭಾವನೆ, ನಮ್ಮ ತಲೆಯಲ್ಲಿರುವಂತ ಏನು ಯೋಚನೆಗಳಿವೆಲ್ಲ ಅವು ಶುದ್ಧ ಇರಲಿಲ್ಲ, ಅಸಮಾಧಾನ ಇತ್ತು, ನಮಗೆ ಸಮಾಧಾನ ಇರಲಿಲ್ಲ ಅಂದಾಗ ರೋಗಗಳು ಶುರು ಆಗ್ತಾವ. ಎಸಿಡಿಟಿ ಅಂತೀರಿ. ಇವತ್ತು ಯಾಕೋ ಎಸಿಡಿಟಿ ಆಗದ್ರಿ? ವಾಟ್ ಈಸ್ ಎಸಿಡಿಟಿ? ನಥಿಂಗ್ ಎಸಿಡಿಟಿ. ಗಟ 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 ಒಂದಿನ ಉಪವಾಸ ಉಳಿದು 3 ಗಂಟೆಗೊಂದ್ಸಲ ನಿಂಬೆ ಹಣ್ಣು ನೀರು ಕುಡಿಯಿ, ಎಸಿಡಿಟಿ ಗಾಯಬ್. ಇವತ್ತು ನಮಗೆ ಜಠರಾಗ್ನಿ ರೋಗಗಳಿವೆ. ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಮೇಲೆ ಕ್ಯಾನ್ಸರ್ ಆಗ್ತಾ ಇವೆ, ಗರ್ಭಕೋಶದ ಮೇಲೆ ಗಡ್ಡಿಗಳಾಗ್ತಾ ಇವೆ ಅಂತಾರೆ. ನಾನು 3 ಮಕ್ಕಳ ತಾಯಿ ಇದ್ದೀನಿ, ನನಗೆ ಯಾವ್ಯಾವ ರೋಗಗಳು ಇಲ್ಲ. ಎಲ್ಲ ಆಚರಣೆಗಳನ್ನು ಬಿಟ್ಟಿದ್ದೀನಿ. ಒಂದು ಲಿಂಗ ಬಿಟ್ರೆ, ಬಸವಣ್ಣನ ಆರಾಧನೆ ಬಿಟ್ರೆ ಇನ್ನೊಂದು ನಾನು ಮಾಡದೇ ಇಲ್ಲ. ಎಲ್ಲ ಸಂಪತ್ತಿದೆ. ನಮ್ಮ ಅತ್ತೆಯವರಿಗೆ ಆಂಧ್ರದಲ್ಲಿ ನಮ್ಮ ಪರಿಚಯ ಹೇಳುವಾಗ ಸಹೋದರ ಸೋಮಶೇಖರ್ ಪಾಟೀಲ್ ಅವರು ಪರಿಚಯ ಹೇಳಿದ್ರು. ಗಡ್ಡೆ ಮನೆತನದವರು ಅಂತ ಕಾರಂಗಿಯವರು. ನಾವು 13 ಜನ, ನಮ್ಮ ಅತ್ತೆಗೆ 13 ಜನ ಮಕ್ಕಳು. ಯಾವ ಹುಟ್ಟಿಲ್ಲ ಸತ್ತಿಲ್ಲ, ಗಟ್ಟಿ ಮುಟ್ಟಾಗಿ 2 ಫೂಟ್ 6 ಫೂಟ್ ಇದ್ದೀವಿ ನಾವು. ಇವತ್ತಿಗೂ ಯಾವ ಆಚರಣೆ ಮಾಡಲ್ಲ. ಬಾಲ್ಕಿಯ ಪಟ್ಟದೇವರು ಬಸವಣ್ಣನ ಫೋಟೋ ಬಿಟ್ರೆ ನಮ್ಮನೆಗೆ ಇನ್ನೊಂದಿಲ್ಲ. ನನ್ನ ಮಕ್ಕಳು, ನಾವು, ಮೊಮ್ಮಕ್ಕಳು ಎಲ್ಲರೂ ವಚನಗಳು ಹೇಳ್ತೀವಿ, ವಿಭೂತಿ ಹಚ್ಕೋತೀವಿ. ಎಲ್ಲರೂ ನಾವು ಬಸವ ತತ್ವದಂತೆ ಬದುಕ್ತೀವಿ. ಬಸವ ತತ್ವ ಯಾಕೆ ಪ್ರಸಿದ್ಧ ಆಯಿತು? जो बोलेंगे वो चलेंगे, जो नहीं बोलेंगे वो नहीं चलेंगे. एक बोल के एक चले तो अपराध होता है. ಅದು ಮಾನಸಿಕ ನೆಮ್ಮದಿ ಇರಲ್ಲ ನಮಗೆ. ನುಡಿದಂತೆ ನಡೆದಂತೆ ನುಡಿ. ಅವ್ರು ಏನು ನಡೆದ್ರು ಅದನ್ನೇ ನುಡಿದ್ರು. ಎಲ್ಲಿ ನುಡಿದ್ರು? ಅನುಭವ ಮಂಟಪದಲ್ಲಿ. ಅಲ್ಲಿ ನುಡಿದು
ಎಲ್ಲಾ ಜನಗಳಿಗೆ ಏನು ಅವಾಗ ಗುಡಿ ಸಂಸ್ಕೃತಿ ಇತ್ತು, ಜನರಿಗೆ ಮರಣದ ಭಯ ಇತ್ತು, ರೋಗ ರುಜಿನಗಳ ಭಯ ಇತ್ತು, ಮಹಾಮಾರಿಗಳ ಭಯ ಇತ್ತು. ಅವಾಗ ಪ್ಲೇಗ್ ರೋಗ ಬರ್ತಿತ್ತು, ಜನ ಒಂದು ಊರಿನ ಪ್ಲೇಗ್ ಬಂದಾಗ ಊರಿಗೂರೇ ನಾಶ ಆಗ್ತಿತ್ತು, ಪ್ರವಾಹ ಬಂದಾಗ ಊರಿಗೂರೇ ನಾಶ ಆಗ್ತಿತ್ತು. ಸೊ ಈ ಭಯ, ಈ ಸಾವು ಬದುಕಿನ ಮಧ್ಯೆ ಮನುಷ್ಯ ಏನ್ ಮಾಡ್ತಾನೆ, ದೇವರನ್ನ ಸೃಷ್ಟಿಸಿಕೊಂಡು ದೇವರ ಗುಡಿಗಳನ್ನ ನಿರ್ಮಾಣ ಆಗ್ತವೆ, ದೇವರ ಮೊರೆ ಹೋಗ್ತಾನೆ. ನನಗೆ ಚಂದ ಮಾಡು, ಚಂದ ಇರಿಸು, ಅಷ್ಟೈಶ್ವರ್ಯ ನನಗೆ ಕೊಡು, ಎಲ್ಲವೂ ನನಗೆ ಕೊಡು, ಗಂಡಸ ಮಕ್ಕಳು ಹುಟ್ಲಿ, ನನಗೆಲ್ಲಾ ಸಂಪತ್ತು ಬರ್ಲಿ, ಎಲ್ಲಾ ಅಧಿಕಾರ ನನಗೆ ಬರ್ಲಿ. ಎಷ್ಟು ಆಸೆಗಳ್ರಿ, ಎಷ್ಟು ಆಸೆಗಳು. ಆಸೆ ಎಂಬುದು ಅರಸಂಗಲ್ಲದೆ ಅಜಾತರಿಗುಂಟೆ ಅಯ್ಯ. ನಾನ್ ಮೊದಲೇ ಪೀಠಿಕೆ ಹಾಕಿದ್ದೀನಿ, ನಮಗೆಲ್ರಿಗೂ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳವರೆಗೆ ಆಗಿವೆ, ಎಲ್ರು 60 ಅಂತೂ ದಾಟಿದೀನಿ, ನಾನಂತೂ 60 ದಾಟಿದೀನಿ. ಮೊನ್ನೆ ಮಾರ್ಚ್ 30ಕ್ಕೆ ನಂದು ರಿಟೈರ್ಮೆಂಟ್ ಆಗಿದೆ. ಸೊ 60 ದಾಟಿದ್ರು ಕೂಡ ನಮ್ಮ ಆಸೆಗಳಿಗೆ ಕೊನೆ ಇದೆಯಾ? ಇಲ್ಲ. ಮನಿ 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 ಎರಡೂ ಆಗ್ತಾವ್ರಿ. ಮನಿ ಅಂದ್ರ ಹಣನೂ ಆಗ್ತದ, ಮನಿ ಅಂದ್ರ ನಮ್ಮ ಮನಿಯನ್ನು ಕಟ್ಕೊಂಡಿವಲ್ಲ, 1 ಮಂಜಿಲ್ 2 ಮಂಜಿಲ್ 3 ಮಂಜಿಲ್, ಮತ್ತೊಂದು ಬ್ಲಾಕ್, ಅದು ಸಾಕಾಗಲ್ಲಾದ್ರೆ ಮತ್ತೆ ಮಗ್ಗಲದೊಂದು ಪ್ಲಾಟ್, ಅದು ಸಾಕಾಗಲ್ಲಾದ್ರೆ ಮತ್ತೊಂದು ಪ್ಲಾಟ್, ಅದು ಸಾಕಾಗಲ್ಲಾದ್ರೆ ಮತ್ತೆ ಹೊಲ ಮನಿ, ಆ ಬೆಳೆಯುವುದು ಏನು ಬೆಳೀತದಲ್ಲ ಹೊಲ ರೈತರದು, ಅದೆಲ್ಲ ಮತ್ತೇನ್ ಮಾಡ್ಲತ್ತಿದ್ದೇವೆ ನಾವು? ಪಲಾಟ್ ಪಲಾಟ್ ಪಲಾಟ್. ಬಸವಣ್ಣ ಹೋದ ಕಡೆ ದಯವಿಟ್ಟು ಹಂಸ आपके पाद को ನಮಸ್ತೆ करते, ಶರಣು ಶರಣಾರ್ಥಿ करते. ಒಂದು ವಿನಂತಿ ಇದೆ, ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿಸುತ್ತರು ತಮಗೆ ಹರಿದು ಹೋಗುತ್ತಿದ್ದಾರೆ. ಈಗ ಏನ್ ಮಾಡ್ಬೇಕು ನಾವು? ಶರಣ ಧರ್ಮಕ್ಕಾಗಿ ಹೊರಗೆ ಬರ್ಬೇಕು, ಶರಣ ಧರ್ಮಕ್ಕಾಗಿ ದುಡಿಬೇಕು. ನಿಮ್ಮವರೇ ಆಗಿರ್ತಕ್ಕಂಥ ಕಿನ್ನರಿ ಬೊಮ್ಮಯ್ಯನ ಸ್ಮಾರಕ ಮಾಡುವ ಸಲುವಾಗಿ ನಿಮ್ಮ ಆಂಧ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು, ಹೋರಾಟ ಮಾಡಬೇಕು. ಇಲ್ಲಿ ಆಂಧ್ರದಲ್ಲಿ ಜೈರಾಬಾದ್ನಲ್ಲಿ ತೆಲುಗು ಭಾಷೆಯಲ್ಲಿ ವಚನ ಅಧ್ಯಯನ ಪೀಠ ಆಗಬೇಕು, ವಿಶ್ವವಿದ್ಯಾಲಯ ಆಗಬೇಕು. ಬಸವಣ್ಣನವರ ತತ್ವ ಇವನಾರವ ಇವನಾರವ ಇವನಾರವ. ಹೂ ಈಸ್ ಹಿ, ಹೂ ಈಸ್ ಹಿ, ಹೂ ಈಸ್ ಹಿ, ಡೋಂಟ್ ಸೇ, डोंट से यह कौन है, यह कौन है, यह कौन है, ये मत बोलो. क्या बोलना? इव नम्मव, ये हमारा है. इव नम्मव, ये अपना है. इव नम्मव, ये अपना है. दिस इज माइन. ಈ ವ್ಯಕ್ತಿ ನಮ್ಮವ. ಎಲ್ಲರಲ್ಲಿಯೂ ಒಂದೇ ಎನ್ನುವಂತ ತತ್ವ ಇವತ್ತು ಜಗತ್ತಿನ ಕೊಟ್ಟಿದ್ರ ಅದು ಬಸವ ಧರ್ಮ. ಈ ಬಸವ ಧರ್ಮದ ಧ್ವಜ ಏನು ಧ್ವಜಾರೋಹಣ ಇದೆಯಲ್ಲ, ಶತಸ್ಥಲ ಧ್ವಜ, ಇವತ್ತು ಆಂಧ್ರ ಪ್ರದೇಶದ ಎಲ್ಲ ಕಡೆ ನೀವು ಪೂಜೆ ಮಾಡಿ, ಧ್ಯಾನ ಮಾಡಿ, ಇಷ್ಟಲಿಂಗ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಆದರೆ ಬಸವಣ್ಣ ಕೊಟ್ಟಿದ್ದು ಒಂದು ಕೈಲಿ ಕಾಯಕ, ಇನ್ನೊಂದು ಕೈಲಿ ದಾಸೋಹ. ಏನ್ ಕೊಟ್ಟ ಬಸವಣ್ಣ? ವಾಟ್ ಈಸ್ ದ ಮೇನ್ ಫಿಲಾಸಫಿ ಆಫ್ ಬಸವೇಶ್ವರ? ಬಸವೇಶ್ವರನ ಮುಖ್ಯ ಫಿಲಾಸಫಿ ಏನಿದೆ? ಕಾಯಕ ದಾಸೋಹ. ಕುಂತು ತಿನ್ನುವುದು ನಮ್ಮ ಸಂಸ್ಕೃತಿ ಅಲ್ಲ, ದುಡಿದು ತಿನ್ನುವುದು, ಕೆಲಸ ಮಾಡಿ ತಿನ್ನುವುದು, ಕಾಯಕ ಮಾಡುವುದು. ಕಾಯಕ ಮಾಡಿದ್ರೆ ಏನ್ ಬರ್ತದ್ರಿ? ಕೆಲಸ ಮಾಡಿದ್ರೆ ಏನ್ ಬರ್ತದ? ಡೋನ್ ಬರ್ತದ. ಕೆಲಸ ಮಾಡಿದ್ರೆ ಕಾಮ್ ಕರೆ ತೋ ಪಸೀನಾ ಆಯೇಗಾ, काम करे तो पसीना आएगा, काम करे तो ದೈಹಿಕ ಶ್ರಮ ಸೆ ಒಳಗಿರುವಂತ ಉಪ್ಪಿನ ಅಂಶ ನೀವೇನಿವತ್ತು ಬಾಡಿ ಒಳಗೆ ಅದ ಅಂತೀರಿ ನೋಡ್ರಿ, ಜಮಾ ಆಗಿದ್ದು ಎಲ್ಲವೂ ಹೊರಗೆ ಬರ್ತದೆ. ಹೌದಿಲ್ಲ? ನಾವು ಇವತ್ತು ಏನ್ ಮಾಡ್ಬೇಕು? ಒಂದು ಕೈಯಿಂದ ಕಾಯಕ ಮಾಡಿ ಗಳಿಸಬೇಕು. ಗಳಿಸ್ರಿ, ಬೇಕಾದಷ್ಟು ಗಳಿಸ್ರಿ. ಗಳಿಸಲಿಕ್ಕೆ ನಮಗೆ ಗಳಿಸಲಿಕ್ಕೆ ಏನಾರ ಮಟುಕದೆ ಇಲ್ಲ. ಆದ್ರೆ ಹೆಂಗ್ ಗಳಿಸಬೇಕು? ನಿಯತ್ತಿನಿಂದ ಗಳಿಸಬೇಕು. ಬಸವಣ್ಣ ಏನ್ ಹೇಳ್ತಾರೆ? ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಕೊಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಯಾರಿಲ್ಲಿ ಮಹಾದೇವ ಶೆಟ್ಟಿ? ಭಗವಾನ್. ನಾವೇನು ನಮ್ಮ ಅಂತರಂಗದಲ್ಲಿ ಚೈತನ್ಯ ಇದೆಯಲ್ಲ, ಆತ್ಮದಲ್ಲಿ ಜಂಗಮ ಮೂರ್ತಿ ಚೈತನ್ಯ ಇದೆಯಲ್ಲ, ಅದಕ್ಕೇನಂತೀವಿ ನಾವು? ದೇವರು ಅಂತ ಕರಿತೇವೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಕೊಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಅರ್ಧ ಕಾಣಿಯ ಸೋಲ
ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ವ್ಯಾಪಾರಿದೆ ಒಂದು ವ್ಯಾಪಾರ ಹೆಂಗ ಮಾಡ್ಲತ್ತನ, ಅರ್ಧ ಕಾಣಿಯ ಗೆಲ್ಲ ಅರ್ಧ ಕಾಣಿಯ ಸೋಲ ಅಂಥ ವ್ಯಾಪಾರ ಮಾಡ್ತಾ ಇದ್ದಾನೆ. ವ್ಯಾಪಾರ ಮಾಡಿ ಗಳಿಸ್ತಾ ಇದ್ದಾನೆ. ಧರಣಿಯ ಮೇಲೊಂದು ಹಿರಿಗಪ್ಪ ಅಂಗಡಿಯ ಮಿಕ್ಕಿ. ಆ ಮನಸ್ಸೇನಿದೆ ಅಲ್ಲ, ನಮ್ಮ ಮನಸ್ಸಿನ ಶುದ್ಧೀಕರಣದ ಬಗ್ಗೆ ಬಸವಣ್ಣನವರು ಎಷ್ಟು 20,000 ವಚನಗಳು ನಮಗೆ ಸಿಕ್ಕಿವೆ. ಲಕ್ಷದ ಮೇಲೆ 96,000 ಜಂಗಮರು, 770 ಅಮರ ಗಣಗಳು ರಚಿಸಿದಂತ ವಚನ ಸಾಹಿತ್ಯ ನಮಗಿದೆ ಇವತ್ತು. ಆ ವಚನ ಸಾಹಿತ್ಯ ನಮ್ಮ ಮುಂದಿನ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಅಧ್ಯಯನ ಮಾಡಬೇಕಾಗಿದೆ. ಅಧ್ಯಯನ ಮಾಡಿದಾಗ ನಾವು ಅವಾಗ ಏನಂತೇವೆ, ಬಲದ ಕೈಯಿಂದ ಕೆಲಸ ಮಾಡಬೇಕು, ಎಡದ ಕೈಯಿಂದ ದಾಸೋಹ ಮಾಡಬೇಕು. ಇನ್ನೊಬ್ಬರ ನೋವಿನಲ್ಲಿರುವವರ, ಕಷ್ಟದಲ್ಲಿರುವವರ, ಅನಾರೋಗ್ಯದಿಂದ ಬಳಲುವವರ, ಅಸಹಾಯಕರಾಗಿರುವಂತವರ ಕಣ್ಣೀರು ಒರೆಸಬೇಕು. ಇದು ದಾಸೋಹ. ದಾಸೋಹ ಅಂದ್ರೆ ಹಣದ ದಾಸೋಹ ಅಲ್ಲೇ ಇಲ್ಲ. ತನು ತನು ಮನ ಧನ. ತನು ಗುರುವಿಗೆ, ಮನಸ್ಸು ಲಿಂಗಕ್ಕೆ. ಮನಸ್ಸು ಲಿಂಗಕ್ಕೆ, ತನು ಮನ ಧನ ಜಂಗಮಕ್ಕೆ. ಜಂಗಮ ಯಾವುದು ಇಲ್ಲಿ? ಜಂಗಮ ಯಾವುದು? ಸಮಾಜ ಜಂಗಮ. ಬಸವಣ್ಣನವರ ತತ್ವವನ್ನ ಜಗತ್ತಿನಾದ್ಯಂತ ಪಸರಿಸಲು ನೀವೇನು 5-10 ಪೈಸೆ ಕೂಡಿಸಿ ದಾಸೋಹ ಮಾಡ್ತಿರಲ್ಲ, ಅದು ಜಂಗಮ. ಜಂಗಮ ಅಂದ್ರೆ ಬಸವಣ್ಣನವರ ತತ್ವದಲ್ಲಿ ಕಾವಿಕೊಂಡಿದ್ದಲ್ಲ, ಮತ್ತಾರೋ ಸ್ವಾಮಿಗಳ ತತ್ವ ಅಲ್ಲ ಅದು. ಜಂಗಮ ಅಂದ್ರೆ ಸಮಾಜ. ಜಂಗಮ ಅಂದ್ರೆ ಸಮಾಜ. ಯಾರು ಸಮಾಜದಲ್ಲಿ ನೋವಿನಿಂದಿರ್ತಾರೋ, ಯಾರು ಬಳಲುತ್ತಿರ್ತಾರೋ, ಯಾರು ಕಷ್ಟದಲ್ಲಿರ್ತಾರೋ ಅವರ ಕಣ್ಣೀರು ಒರೆಸಲು ನೀವು ತನು ಮನ ಧನದಿಂದ, ಈ ಕೈಯಿಂದ, ಎಡಗೈಯಿಂದ ಅವರ ಕಣ್ಣೀರು ಒರೆಸಿ ಸಾಂತ್ವನ ಹೇಳಿದಾಗ ಇದು ದಾಸೋಹ ಆಗ್ತಾ ಇದೆ. ಈ ಬಲಗೈಯಿಂದ ಕಾಯಕ ಮಾಡ್ರಿ, ಬೇಕಾದಷ್ಟು ಗಳಿಸ್ರಿ. ಶರಣರು ಕೊಟ್ಟಿದ್ದು ಕಾಯಕ ಮತ್ತು ದಾಸೋಹ, ಒಂದು ನಾಣ್ಯದ 2 ಮುಖಗಳು. ಈ ಪದಗಳು, ಕಾಯಕ ಎನ್ನುವ ಪದ, ದಾಸೋಹ ಎನ್ನುವ ಪದ, ಇಡೀ ನಮ್ಮ ವಿಶ್ವದ ಯಾವುದೇ ಡಿಕ್ಷನರಿ ತೆಗೆದು ನೋಡ್ರಿ, ಕಾಯಕ ದಾಸೋಹ ಪದಗಳಿಲ್ಲ, ಸಿಗೋದೇ ಇಲ್ಲ. ಕೆಲಸ ಅಂತ ಬರುತ್ತೆ, ಕರ್ಮ ಅಂತ ಬರುತ್ತೆ, ಕೆಲಸ ಕರ್ಮ ಅಂತ ಬರ್ತದೆ. ಆದರೆ ಕೆಲಸ ಅಂದಾಗ ಅಲ್ಲೇನಾಗ್ತದೆ, ಕೆಲಸದಲ್ಲಿ ನಾನು ಮಾಡಿ ಅದ್ರ ಪ್ರತಿಫಲ ತಗೋಬೇಕು. ಕರ್ಮ ಏನ್ ಹೇಳ್ತದೆ? ಕರ್ಮ ಸಿದ್ಧಾಂತ, ನಿನ್ನ ಕರ್ಮ ಅದ, ನೀ ಮಾಡು, ನಿನ್ನ ಕರ್ಮ. ಪೂರ್ವ ಜನ್ಮದ ನಿಂದ ಪುಣ್ಯ ಅದನೋ, ಪೂರ್ವ ಜನ್ಮದ ಫಲ ಅದನೋ. ಹಿಂದಕ್ಕೆ ಯಾರು ನೋಡ್ಯಾರ? ನೋಡಿದೇವ ನಾವು? ಹಿಂದೆ ಏನಿದ್ದೇವೆ ಅಂತ ನೋಡಿದೇವ? ಇವತ್ತು ನೀ ಶ್ರೀಮಂತ ಆಗಿದಿ ಅಂದ್ರೆ ಹಿಂದಿನ ಪುಣ್ಯ ಅಂತ ಹೇಳ್ತಾರ. ಇಲ್ಲ, ಹಿಂದಿನ ಜನ್ಮವೇನಾದಡಾಗಲಿ ಇಂದಿನ ಭೋಗವು ಕೈಯ ಮೇಲೆ. ಯಾರು ಹೇಳಿದ್ದಿದೆ? ಬಸವಣ್ಣನವರು. ಹಿಂದಿನ ಜನ್ಮ ಏನಾದಡಾಗಲಿ ಇಂದಿನ ಭೋಗ, ಇವತ್ತು ನೀ ಏನು ಮಾಡ್ತೀಯ? ಇಂದಿನ ಭೋಗವು ಕೈಯ ಮೇಲೆ, ನಿನ್ನ ಕೈಯಲ್ಲಿದೆ ಇಂದಿನ ಭೋಗ. ನೀನು ದುಡಿ, ನೀನು ಶ್ರಮ ಮಾಡು, ರಾತ್ರಿ ಹಗಲು ಕೆಲಸ ಮಾಡು, ನಿಯತ್ತಿನಿಂದ ವ್ಯಾಪಾರ ಮಾಡು, ಬೇಕಾದಷ್ಟು ಗಳಿಸು, ಕಾಯಕ ಮಾಡು. ಆದರೆ ಈ ಕಡೆ ಜಂಗಮಕ್ಕೆ, ಸಮಾಜಕ್ಕೆ, ನಿನ್ನ ಸುತ್ತಲಿರುವಂತ ನೊಂದವರಿಗೆ ದಾಸೋಹ ಮಾಡುವಂತರ. ಸೊ ಈ ಎರಡೂ ಇದ್ದಾಗ ಸಮಾಜದಲ್ಲಿ ಅಶಾಂತಿ ಇರಲ್ಲ, ಸಮಾಜದಲ್ಲಿ ಶಾಂತಿ ಇರ್ತದೆ. ಹೋಗ್ಲಿ, ಸಮಾಜದ ಬಿಡ್ರಿ, ಜೈರಾಬಾದ್ ಊರ್ ಬಿಡ್ರಿ, ಆಂಧ್ರ ರಾಜ್ಯ ಬಿಡ್ರಿ, ಜೈರಾಬಾದ್ ಊರ್ ಬಿಡ್ರಿ, ನಿಮ್ದು ಯಾವ್ದು ಗಲ್ಲಿ ಅಂತಾರ ಗಲ್ಲಿನೂ ಬಿಡ್ರಿ. ಮೇಡಮ್ ಅಕ್ಕನ ಮಂಜುಳಾ ಮೇಡಮ್ ಅದರಿ ಅಧ್ಯಕ್ಷರು. ಮಂಜುಳಾ ಮೇಡಮ್ ಅವ್ರ ಕುಟುಂಬ ತಗೋಣ. ಶೆಟ್ಕಾರ್ ಸರ್ ಅದರಿ, ರಾಜಶೇಖರ್ ಸರ್ ಅವ್ರ ಕುಟುಂಬ. ನಿಮ್ ಕುಟುಂಬದಾಗ ಕಲಾಗಳ ಅವ ಇಲ್ರಿ? ಅವನ ಅಣ್ಣ ತಮ್ಮ ಅಕ್ಕ ತಂಗಿ ಈಟ್ ಹೆಚ್ಚಾಯ್ತು, ಈಟ್ ಕಮ್ಮ ಆಯ್ತು, ಮದುವೆಗಳು ಮಾಡ್ತೀರಾ, ಮದುವೆ ಗುಂಜಿಗಳು ಮಾಡ್ತೀರಾ. ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕರಾದರು? ಇದನ್ನ ತಿಳ್ಕೋಬೇಕು ನಾವು. ಮದುವೆಗಳು ಮಾಡಿದಾಗ ಒಂದು ಟೋಪಿ ಏನಾರ ಕಂಡು ಇದ್ದಿತ್ತಂದ್ರು ಅವಿ ಟೋಪಿನೂ ಇಟ್ಟಿಲ್ಲ. ಅದ್ರ ಮೇಲೆ ಕೀಟ್ ಸಣ್ಣ ಚಿಂದಿ, ಅದಕ್ಕೇನು ಹೊಲಿಸ್ಕೊಂಡ್ರೆ ಮೈಗೆ 1 ಮೀಟರ್ ಪೋಲ್ಕ ಅಂತೂ ಆಗದೇ ಇಲ್ಲ. 2 ಮಳ ಅರ್ಬಿ ಅಂತ ಇಡ್ತಾರ್ರಿ ಈ ಕೀಟ್ ಚಿಂದಿಗಳು. ಎಷ್ಟು ದಿನ ಮಾಡ್ಕೊತಾ ಬರ್ತೀರಿ? ತಲೆ ನಡುವಿ ಗಡಿಗೋರಿ, ಕಾಲ ಮೇಲೆ
ಒಂದೇ ನಾಡ ಹೋಗಿ 9 ನಾಡುವ ಕುನ್ನಿಗಳು ನಾವು. ನಾ ಹೇಳಿದು ನಾ ಹೇಳಿದ ಬಸವಣ್ಣವ್ರು ಹೇಳ್ಯಾರ. ಲೇ ಮಾನವ, ಎಷ್ಟು ದಿನ ವೈದಿಕ ಸಂಪ್ರದಾಯ, ಎಷ್ಟು ದಿನ ಅದ್ರ ಜೊತೆಗೆ ಬದುಕ್ತೀಯ? ಸಮಯ ಹಾಳು ಮಾಡ್ಕೊತಾ ಇದ್ದೀನಿ. ಏನದು ಅರಬಿ? ಎಲ್ಲರ ಬಂದ್ರ ನಮ್ ತಾಯಂದಿರಿಗೆ ಕಡಿಮೆ ಅದರ, ಆದ್ರೂ ಕೂಡ ಮನ್ಯಾಗ ಯಾರು ಇರ್ತಾರ್ರಿ? ಒಂದು ನಾರಿ ಓದಿದ್ರ ಒಂದು ಕುಟುಂಬ ಓದಿದಂಗ. ಅದಕ್ಕೆ ನಮ್ಮ ತಾಯಂದಿರಿಗೆ ಹೇಳ್ತೀನಿ, ಸಮಯ ಬರ್ಬಾದ್ ಕರ್ರೆ, ಸಮಯ ನಾವು ಹಾಳು ಮಾಡ್ತಾ ಇದ್ದೀವಿ. ಬಸವಣ್ಣನವರ ಸಾಹಿತ್ಯ ಓದ್ತಾ ಇಲ್ಲ, ಅಂಬೇಡ್ಕರ್ ಅವರ ಸಂವಿಧಾನ ಓದ್ತಾ ಇಲ್ಲ, ಮಹಿಳೆಯರ ಬಗ್ಗೆ ಎಷ್ಟು ಕಾನೂನುಗಳು ಅಂದ್ರೆ ನಮಗೆ ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಏನೇನು ಇದೆ ಅಂದ್ರೆ ಇವತ್ತು ನಮ್ಮ ತಾಯಿಯಂದಿರಿಗೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. IT BT ಸೆಲೆಕ್ಟ್ ಮಾಡ್ತಾವ್, ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಾಕ್ತಾವ್, ಪಪ್ಪ ಮಮ್ಮಿ ಡ್ಯಾಡಿ ಅಂತ ಕರಿತಾವ್. ಏನಾರ ಇದ್ರೆ ನೀರಿನಲ್ಲಿ ಬೆಂಕಿ ಇದೆ ಅಂತ ಅನ್ನೋದು ರಟ್ಟ ಹೊಡಿತಾನವ. ರಟ್ಟ ಹೈಡ್ರೋಜನ್ ಇರ್ತದ, H2O ಇರ್ತದ, ಅದು ತಿರುಗಿಸಿದಾಗ ಅಲ್ಲಿ ಕರೆಂಟ್ ಉತ್ಪತ್ತಿ ಆಗ್ತದ ಅನ್ನೋದು ಅದು ನಮಗೆ ಇವತ್ತು ಪ್ರಾಕ್ಟಿಕಲ್ ಬೇಕಾಗಿಲ್ಲ. ರಟ್ಟ ಹೊಡಿತವ್ರು, ರಟ್ಟ ನಮ್ಮ ಮಕ್ಕಳಿಗೆ ರಟ್ಟನೇ ಕಲಿಸಿ. ಒಂದು ಕಾನ್ವೆಂಟ್ ಹುಡುಗ ಬಂದ್ ಅದ ಅಂದ್ರೆ ಅದಕ್ಕೆ ಕೇಳ್ರಿ ನೀವು, H2O ಬೇರೆ ಪಡಿಸಂದ್ರೆ ಬರಲ್ಲ. ಅದಕ್ಕೆ ಯಾವಾಗ ಶಾಲೆಗೇನು ರಟ್ ಹೊಡ್ತಿರ್ತಾರಲ್ಲ ಅದೇ ಬರ್ತದೆ. ಆದರೆ ಶರಣರು ನೀರಿನಲ್ಲಿ ಅಗ್ನಿ ಇದ್ದಿದ್ದು ಆಗಿನ ಕಾಲಕ್ಕೆ ಕಂಡಿಡಿದಾರೆ, 12ನೇ ಶತಮಾನದಾಗೆ ಕಂಡಿಡಿದಾರೆ ಶರಣರು. ನನ್ ಸಮಯ ಆಗಿದೆ, 9 ಆಗ್ತಾ ಇದೆ. ಇನ್ನೊಂದು 4-5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ತಾಯಂದಿರಿಗೆ 1-2 ಕಿವಿ ಮಾತುಗಳಿರುತ್ತೆ. ನಾವು ಇವತ್ತು ನಮ್ಮ ಮನಸ್ಸುಗಳನ್ನ ಸಂಕುಚಿತ ಮಾಡಿಕೊಂಡಿದ್ದೇವೆ. ತಾಯಂದಿರೇ, ನಿಮ್ಮ ಊರಿನ, ನಿಮ್ಮ ಆಂಧ್ರ ಪ್ರದೇಶದ ಕೊಡೂರಿನಲ್ಲಿರುವಂತ ಕಿನ್ನರಿ ಬೊಮ್ಮಯ್ಯನಿಗೆ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸ್ತಾರೆ. ಅಕ್ಕ ಮಹಾದೇವಿ ಉಡತಡಿಯಿಂದ ನಡ್ಕೊಂಡು ಬರ್ತಾಳೆ. ಉಡತಡಿಯಿಂದ ಎಷ್ಟು ದೂರ? 1000 ಕಿಲೋಮೀಟರ್. ಶಿವಮೊಗ್ಗ ಜಿಲ್ಲೆ ಉಡತಡಿಯಿಂದ ಕೌಶಿಕ್ ರಾಜ ಆಕಿಗೆ ಮೆಚ್ಚಿ ನಿನಗ್ ಮದುವೆ ಮಾಡ್ಕೊತೀನಿ ಅಂದರ. ಆಕಿ ಏನಂತಾಳ? ಹೋಗ ನೀನ, ಒಳ್ಳೆ ಹೋಗು, ಛೀಮರುಳೆ. ಎಮ್ಮೆಗೊಂದು ಚಿಂತೆ, ಸಮದಾರಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಎನಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆ ಅಂತ ತಿಳ್ಕೊಂಡಾಕಿ ಶಿವಮೊಗ್ಗ ಜಿಲ್ಲೆಯಿಂದ ಬೆತ್ತಲೆಯಾಗಿ ಕಲ್ಯಾಣಕ್ಕೆ ಬಂದಾಗ, ಕಲ್ಯಾಣಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸ್ತಾರೆ. ಅಕ್ಕ ಮಹಾದೇವಿ ಈಗ ತಪಸ್ಸಿ ಕೂಡ್ತಾಳ. ಅಲ್ಲಿ ಬಂದು ನಿಮ್ಮ ಊರಿನ ಆಂಧ್ರ ಪ್ರದೇಶದ ಕೊಡೂರು ಗ್ರಾಮದ ಕಿನ್ನರಿ ಬೊಮ್ಮಯ್ಯ ಮೊದಲು ಬಂದು ಶಿರ ಮುಟ್ತಾನೆ. ಮಂಜುಳಾಕ್ಕವ್ರು ಅವ್ರು ಹೇಳ್ತಲ್ಲ, ಶಿರ ಮುಟ್ಟಿ ನೋಡ್ತಾನೆ. ಶಿರದಲ್ಲಿ ಇಡೀ ಅವನಿಗೆ ಆ ಪರಮಾತ್ಮನ ಸಿಂಹಾಸನ ಕಂಡು ಬರ್ತದೆ. ಹಾಗೆ ಇಲ್ಲಿ ಎಲೆ ಮುಟ್ಟಿ ನೋಡ್ತಾನೆ, ಕಾಮನ ಮುದ್ರೆಗಳ ಮುಟ್ಟಿ ನೋಡ್ತಾನೆ. ಅಕ್ಕ ಅಲುಗಾಡವೇ ಇಲ್ಲ, ಅವಳು ಏಕಾಗ್ರತೆಯಾಗಿ ದೇವನ ಧ್ಯಾನದಲ್ಲಿ ಕುಳಿತಿದ್ದಾಳೆ. ಬಸುರ ಮುಟ್ಟಿ ನೋಡ್ತಾನೆ. ಬಸುರ ಮುಟ್ಟಿ ನೋಡಿದಾಗ ಏನಂತಾನೆ ಅವನು? ಬಸುರಿನಲ್ಲಿ ಬ್ರಹ್ಮಾಂಡ ಒಳಗಿತ್ತು ಅಂತಾನೆ. ಶರಣಾರ್ಥಿ 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 ಎಲೆತಾಯಿ ನಮ್ಮವ್ವ, ಹುಲಿ ನೆಕ್ಕಿ ಬದುಕಿದೆನು. ನಿನ್ನ ಹುಲಿ ಇದೆಯಾ ನೀನು ಕಣ್ ತೆರೆದ್ರೆ ನಾನು ಸುಟ್ಟು ಹೋಗ್ತಿದ್ದೆ, ಆದ್ರೆ ಇವತ್ತು ನಾನು ಹುಲಿ ನೆಕ್ಕಿ ಬದುಕಿದೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ನಮ್ಮ ತಾಯಿಯಂದಿರೆ, ನಾವು ಮಾಡುವ ಕೆಲಸಗಳು ಅಭಿ ಕರ್ನೇಕ ಕಾಯ ಬಹುತೆ. ಹೆಣ್ಣು ಮಕ್ಕಳ ಸಲುವಾಗಿ ಬಸವಣ್ಣನವರು ಏನ್ ಮಾಡಿದ್ದಾರೋ ಇವತ್ತಿಗೂ ಮಾತೆ ಮಹಾದೇವಿಯವರು ತಾವೇ ಪೀಠ ಕಟ್ಕೊಂಡು, ತಾವೇ ಒಂದು ಅಕ್ಕ ಮಹಾದೇವಿಯ ಪೀಠ ಮಾಡಿಕೊಂಡು ಜಗದ್ಗುರು ಪೀಠ ಮಾಡಿಕೊಂಡ್ರು. ನಮಗಾಗಿ ಇಡೀ ವಿಶ್ವದಲ್ಲಿ ಯಾವುದಾದರೂ ಒಂದು ಪೀಠ, ಅಮ್ಮ ಮಂಜುಳಾ ಅಮ್ಮ ನೀನ್ ಶರಣೆಯಾಗಿದ್ದೀಯಾ, ನಿನ್ನ ಮಗಳು ನಿಮ್ಮ ಕುಟುಂಬದಲ್ಲಿ ಒಬ್ರು ಶರಣರಾಗಿದ್ದಾರೆ, ನೀನು ಬಾ ನಮ್ಮ ಮಠಕ್ಕೆ ಪೀಠ ಮಾಡು ಅಂತೇಳಿ ಎಲ್ಲಾದ್ರೂ ಕರೀತಾರ? ಇಲ್ಲ. ಯಾಕ? ಖೋಪಡಿ ಬಂಗಾರದ ಕಳಸ, ಸೋನೆಕಾ ಕಳಸ. ಇದು ಯಾವುದು? ಇದು ಖೋಪಡಿ, ಇದು ಬಂಗಾರದ ಕಳಸ ಅಂತ ಶರಣರು ಹೇಳ್ಯಾರ. ಆದ್ರೆ ಇದ್ರ ತುಂಬೇದೇನಿನ? ಏನ್ ತುಂಬೇದ? ಹೆಣ್ಣು ಮಾಯೆ, ಹೆಣ್ಣು ಅಬಲೆ, ಹೆಣ್ಣು ಪರಾವಲಂಬಿ. ಹೌದಾ? ಹೆಣ್ಣು ಪರಾವಲಂಬಿನ? ಹೆಣ್ಣು ಮಾಯೇನ? ಶರಣರು ಸ್ತ್ರೀಗೆ ಪುರುಷ ಮಾಯೆ, ಪುರುಷನಿಗೆ ಸ್ತ್ರೀ ಮಾಯೆಯಾದರೆ ಈ ಎರಡೂ ಸುಳ್ಳಂತ ಹೇಳಿ ಮನದ ಮುಂದನ ಆಸೆಯೇ ಮಾಯೆ ಅಂತ ಹೇಳಿದ್ರು.
ನಮ್ಮ ತಾಯಂದಿರು ಇವತ್ತು ನೀವು ಕಾರ್ಯಕ್ರಮಗಳ ಬದಲಾವಣೆ ಮಾಡ್ಕೋಬೇಕು. ನಾನು ಒಂದ್ ಸಣ್ಣ ಎಂಗೇಜ್ಮೆಂಟ್ ಮಾಡ್ಲಕ್ ಹೋಗಿದ್ದ, ಹುಂಡಾಗ ನುಡಿಲತ್ತಿತ್ತು. ಜನದ ವ್ಯಾಪಾರ ಇಲ್ಲಪ್ಪ, ಹುಂಡ ಮಾತಾಡ್ಬೇಡ, ನಿನಗೆ ಏಟ್ ಬೇಕು ಅಷ್ಟು ಆ ಹುಡುಗಿ ತಂದೆ ತಾಯಿ ಕೊಡಲೋದ್ರ ನಂಬಲ್ ತಗೊಂಡ್ಬರ್ತೀನಿ, ಮೊದಲು ಸಕ್ರಿ ತಕೊಂಡ್ ಬಾ ಅಂದೇವ್ ನಾವು. ಸಕ್ರಿ ತಿಂದೇವ್ರಿ. ತಿಂದ ಮೇಲೆ ಆ ಸೀರೆ ಈ ಸೀರೆ ಪೋಲ್ಕಾ ಟೋಪಿ ಎಲ್ಲ ತಂದ್ರು. ನಾವು ಹಾಗೆ ಊರಿಗೆ ಹೋಗಿದ್ದೆವು, ನಮ್ಮಲ್ಲಿ ಏನೂ ಇದ್ದಿಲ್ಲ. ನಾ ಹೇಳಿದೆ, ನಿಮ್ ಮನೆಗೆ ನೀವೆಲ್ಲ ಮಾಡಿ ಇಟ್ರಿ, ಕಾರ್ಯಕ್ರಮಗಳ ಮಾಡಿದ್ದ ಮನಿ ಅದ. ಈಗ ನಾವು ರಾತ್ರಿ 9 ಆಗ್ತಾ ಇತ್ರಿ, ಊರಿಗೆ ಹೋಗಿ ದುಕಾನ್ಗೆ ಹೋಗಿ ತರ್ಲಕ್ ತಡ ಆಯ್ತದಲ್ಲ, ಅದಕ್ಕೆ ನಿಮ್ ಮನೆಗೆ ಇದ್ದೀವಿ. ತಾಯಿ ಹೊಟ್ಟಿ ಸೀರಿ, ಬೀಗ್ರಿಗೆ ಮಾಡೋ ಸೀರಿ, ಟೋಪಿ ದಸ್ತಿ ಎಲ್ಲ ಅವ್ರ ಮನೆಗಿಂದ ತಕೊಂಡವ್ರಿ. ಕಡ ಅಂತ ತಗೊಂಡು ಖರ್ದಿರ ಕೊಟ್ಟಿಲ್ಲ, ಖರ್ದಿ ಕೊಟ್ಟರು ರೊಕ್ಕ ಬಿ ಕೊಡ್ತೇವೆ. ಅವ್ರ ಕಡ ಅಂತ ಕೊಟ್ಟರು, ಅದೇ ಎಲ್ಲ ತಗೊಂಡೇವು. ಮತ್ತ ಅವ್ರಿಗೆ ಅಲ್ಲೇ ಮಾಡಿದೆವು, ಹುಡುಗಿ ಗಟ್ಟ ಮಾಡಿದೆವು, ಉಂಗುರು ಇಟ್ಟೆವು, ಮನೆಗ್ ಬಂದೆವು. ಅವ್ರು ಇವತ್ತಿಗೆ ನಾವು ಕಡ ವಾಪಸ್ ಬಿ ಕೊಟ್ಟಿಲ್ಲ, ನಾವು ರೊಕ್ಕ ಬಿ ಕೊಟ್ಟಿವಿ. ಆ ಎರಡು ಮದುಮಕ್ಕಳು ಮತ್ತವ ಎರಡು ಚಲೋ ಬದುಕಲತ್ತ, ಏನೇನು ತಪ್ಪಾಗಿಲ್ಲ. ಅದಕ್ಕೆ ನಮ್ಮ ತಾಯಿಯಂದಿರು ಆಚರಣೆಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ, ಹುಟ್ಟು ಹಬ್ಬ ಇರಲಿ, ಮತ್ತೊಂದು ಕುಬಸ ಇರಲಿ, ತೊಟ್ಟಿಲಿರಲಿ, ಮತ್ತೊಂದು ಯಾವುದೋ ಶ್ರಾದ್ದ ಇರಲಿ, ಮನಿ ಶಾಂತಿ ಇರಲಿ, ದಯವಿಟ್ಟು ನಮ್ಮ ಹೌದೇರು, ನಮ್ಮ ಅಣ್ಣವರು, ನೀವೆಲ್ಲರೂ ಗಟ್ಟಿ ಬೀಜದ ತೆನೆಗಳು, 770 ಅಮರಗಳೆಂದರೆ ಆ ದಿನ ನೀವು ನಿಮ್ಮ ಮನೆಯಲ್ಲಿ ಬಸವಣ್ಣನವರ ಫೋಟೋ ಇಟ್ಟು, ಅಕ್ಕ ಮಹಾದೇವಿಯವರ ಫೋಟೋ ಇಟ್ಟು, ಸತ್ಯಕ್ಕ, ನಿಂಬವೆ, ಕದರಿ ಎಮ್ಮೆವೆ, ಲಿಂಗಮ್ಮ, ಬೋಲ್ತಾದೇವಿ, ಎಷ್ಟು 770 ಅಮರಗಣಗಳು, 66 ಶರಣೀಯರ ಫೋಟೋಗಳು, 66 ಶರಣೀಯರ ವಚನಗಳು ಇವತ್ತು ನಮಗಿವೆ. ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಕಾನ್ವೆಂಟ್ ಕಳಿಸ್ರಿ, ನೀವು MBBS ಮಾಡಿಸ್ರಿ, ಎಂಜಿನಿಯರಿಂಗ್ ಮಾಡಿಸ್ರಿ, ವಿದ್ಯಾವಂತರಾಗಿ ಮಾಡಿಸ್ರಿ, ಸೈಂಟಿಸ್ಟ್ ಆಗ್ರಿ, ಏನು ಬೇಕಾದ್ರೂ ಆಗ್ರಿ. ಆದರೆ ಶರಣೀಯರ ವಚನಗಳನ್ನ ನಿಮ್ಮ ಮಕ್ಕಳಿಗೆ ಕಲಿಸಿದ್ರಾದ್ರೆ ಇವತ್ತವರು ಮನುಷ್ಯರಾಗಿ ಬದುಕ್ತಾರೆ, ನಿಮ್ಮನ್ನೇ ಗೌರವಿಸ್ತಾರೆ. ಅದಕ್ಕ ಇವತ್ತು ಮಂಜುಳಾ ಅಕ್ಕವರು ತಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಧಾರ್ಮಿಕವಾಗಿ ಮಾಡ್ತಾರೆ ಅನ್ನುವ ನಂಬಿಕೆ ನಾನು ಇಟ್ಕೊಳ್ತೀನಿ. ನುಡಿದಂತೆ ನಡೆದಂತೆ ನುಡಿ ನಮ್ಮದಿರ್ಬೇಕ್ರಿ. ನಾವೊಂದ್ಸಲ ಗಣಪತಿ ಕೂಡಿಸೇ ಇಲ್ಲ, ನಾವು ಯಾವತ್ತೂ ಕೂಡಿಸಿಲ್ಲ. ಎಲ್ಲೋ ಒಂದ್ಸಲ ಒಬ್ಬರು ಮನೆಗೆ ಹೋದಾಗ ಅವರೆಲ್ಲ ಆ ದೇವ್ರಿಗೆ ತಂದು ಮಾಳಿಗೆ ಮೇಲೆ ಇಟ್ರು. ಮಾಳಿಗೆ ಮೇಲೆ ಇಟ್ಟಿದಾಗ ನನ್ನ ಮೊಮ್ಮಕ್ಕಳು ನನಗ್ ಕೇಳ್ತಾವ್, ಅಜ್ಜಿ ಇದು ಏನದ, ಇದು ಮಾಳಿಗೆ ಮೇಲೆ ಇಟ್ರಲ್ಲ, 1, 2, 3 ಗಣಪತಿಗಳು ಇದ್ವು, ಅವೆಲ್ಲ ಏನು ಉತ್ತರ ಕೊಡ್ಲಿಲ್ಲ ನನ್ನ ಮೊಮ್ಮಗನಿಗೆ. ಅದು ಕೇಳ್ತದದು, ಇವೇನು ಇಟ್ಟಿದೀನಿ. ನಾನು ಇಲ್ಲ ಮಗ, ನಮ್ಮವರು ಅದು ಗಣಪತಿ ಶಿವನ ಮಗ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಪೂಜೆ ಮಾಡ್ತಾರ. ಅದು ದೇವರನ್ನು ಪೂಜೆ ಮಾಡಿ ಅದಕ್ಕೆ 5 ದಿನ 6 ದಿನ 10 ದಿನ ಪೂಜೆ ಮಾಡಿ ಆಮೇಲೆ ಒಯ್ದದಕ್ಕ ಮಾಳಿಗೆ ಮೇಲೆ ಇಡ್ತಾರ. ಇವಾಗ ನೀರಾಗಿ ಬೀಳಂಗಿಲ್ಲ, ಯಾಕ ವಾಟರ್ ಪೊಲ್ಯೂಷನ್ ಬಿಟ್ಟಂಗಿಲ್ಲ, ಅಬ್ಜೆಕ್ಷನ್ ಆಗಿದೆ. ಎಲ್ಲೋ ದೂರ ಗಾಡಿ ಕೆದ್ರ ಬಿಟ್ಟಬೇಕಾಗ್ಯದ. ಸೊ ಶರಣರು ಏನ್ ಹೇಳ್ತಾರೆ, ಅರಗು ತಿಂದು ಮೊಳಗುವ ದೈವ, ಉರಿ ಬಂದರೆ ಸುಡುವ ದೈವಗಳು, ಎಂತ ದೈವಗಳೆಂಬೇನಯ್ಯ. ಅವೆಲ್ಲ ದೇವರುಗಳ ಕಲ್ಲು ದೇವರು ದೇವರಲ್ಲ, ಮರದೇವರೂ ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರಲ್ಲ. ಕಾಶಿ, ಕೇದಾರ, ಗೋಕರ್ಣ ಮೊದಲಾದ ಅಷ್ಟಾಷಷ್ಠಿ ಪುಣ್ಯ ತೀರ್ಥಂಗಳಲ್ಲಿಯ ನೋಡಿ, ಅವಕ್ಕೆಲ್ಲ ನಾವು ಹೇಳ್ತೇವ್ರಿ, ಪುಣ್ಯ ತೀರ್ಥಂಗಳಲ್ಲಿಯ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದೊಡೆ, ತಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಇದಕ್ಕಿಂತ ದೊಡ್ಡ ತತ್ವ ಯಾವ್ದು ಬೇಕ್ರಿ? ನಮ್ಮವ್ವ ದೇವರು, ಇವರಲ್ಲಿ ಜಂಗಮ ತತ್ವ ಇದೆ. ಇವರು ನಮ್ಮ ಅಪ್ಪ ದೇವರು, ಇವರಲ್ಲಿ ಜಂಗಮ ತತ್ವ ಇದೆ. ಇಡೀ ಸಮಾಜ ದೇವರು, ನೀವೆಲ್ಲರ ದೇವರು. ಅದಕ್ಕೆ ಬಸವಣ್ಣನವರ ಮೊದಲನೇ ವಚನ ಯಾವುದೋ? ಮೊದಲನೇ ತಂದೆ ನೀನು. ತಂದೆ ಯಾರಿಲ್ಲಿ? ನಾವು ದೇವ್ರ ಮುಂದೆ ನಿಂತು ಈ ಕಡೆ ಅಪ್ಪ ಅನಾರೋಗ್ಯ ಆಗಿದ್ದಾನ, ಅಪ್ಪಗೇನೋ ಸೇವೆ ಬೇಕಾಗ್ಯದ, ಮಗನ ಮೇಲೆ ಕೋಟಿಗಟ್ಲೆ ದುಡ್ಡಿದೆ, ಅವ ದೇವರಿಗೆ ಏನಂತಾನ? ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ. ಇದು ಅಲ್ಲ ಅರ್ಥ. ಬಸವಣ್ಣ ಈಗ ಹೇಳಿಲ್ಲ. ಬಸವಣ್ಣ ಏನ್ ಹೇಳೋಣ? ದೇವರು ಎಲ್ಲದನ? ತಂದೆಯಲ್ಲಿ ದೇವರಿದ್ದಾನೆ. ತಂದೆ ನೀನು ಯಾರಿಗೆ?
ದೇವರು. ತಾಯಿ ನೀನು, ತಾಯಿ ಕೂಡ ನನಗೆ ದೇವರು. ಬಂಧು ನೀನು, ಬಂಧು ನೀನು, ಬಂಧುಗಳೆಲ್ಲ ನಿನಗೆ ದೇವರು. ಬಂಧು ನೀನು, ನನ್ನ ಎಲ್ಲ ಬಳಗ ನೀನು. ನನಗೆ ಈ ಜಗತ್ತಿನಲ್ಲಿ ನೀನಲ್ಲದೆ ಎಲ್ಲವೂ ದೇವರ ಕಾಣಿಸ್ತಾ ಇದೆ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಎಂಥ ವಚನ ಇದು! ನಮ್ಮ ಮಕ್ಕಳಿಗೆ ಇದೊಂದು ಕಲಿಸ್ರಿ ಸಾಕು, ಇದೊಂದು ಕಲಿಸ್ರಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ತಂದೆ ದೇವರು, ತಾಯಿ ದೇವರು. ಅದಕ್ಕೆ ಹೇಳ್ತಾರೆ ಭಕ್ತ, ಏನ್ ಹೇಳ್ತಾನೆ, ಬಸವ ಬಾರಯ್ಯ, ಮರ್ತ್ಯ ಲೋಕದೊಳಗೆ ಭಕ್ತರಂತೆ ಹೇಳಯ್ಯ. ನೋಡಿ ಎಂಥ ವಚನ ರೀ, ಬಸವ ಬಾರಯ್ಯ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಮರ್ತ್ಯ ಲೋಕದೊಳಗೆ ಭಕ್ತರಿಲ್ಲ, ಮರ್ತ್ಯ ಲೋಕದೊಳಗೆ ಯಾರಿದ್ದಾರೆ? ಇವರೆಲ್ಲರೂ ಜಂಗಮ ಲಿಂಗ ನೀನೇ ಅಯ್ಯ. ನಿಮಗೆ ದೇವರಂದಿದ ತತ್ವ ಕೊಟ್ಟಾರೆ ಅಂದ್ರೆ ಯಾರದ ಅಡ್ಡ ಪಲ್ಲಕ್ಕಿ ಮೇಲೆ ಮೆರೀಲತ್ತಾರ. ಮನುಷ್ಯರ ಗತಿ ಸತ್ತಿ ಹಣ ಕೊಟ್ಕೊಂಡು ಹೋಗಲ್ಲ, ಅಡ್ಡ ಪಲ್ಲಕ್ಕಿ ಮೇಲೆ ಮೆರೀತೇವೆ ನಾವು. ನಿಮಗೆ ದೇವರಂದವರು, ಮನುಷ್ಯರಿಗೆ ದೇವರಂದವರು, ಸಮಾಜಕ್ಕೆ ಜಂಗಮ ಅಂದವರು. ಇವತ್ತು ಆ ತತ್ವ ಇದ್ರೆ ಅದು ಬಸವ ಫಿಲಾಸಫಿ. ಬಸವ ಫಿಲಾಸಫಿ, ವಚನ ಫಿಲಾಸಫಿ. ಕ್ರಾಂತಿ ಆಯಿತು, ಶರಣರ ವಧೆ ಆಯಿತು. 2 ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ ಬಂಧುಗಳೇ. 2 ಅಂತರ್ಜಾತೀಯ ವಿವಾಹವಾದಾಗ ಕಲ್ಯಾಣದಲ್ಲಿ ಪುರೋಹಿತಶಾಹಿಗಳು, ಪುಂಡರು, ಭಕ್ತರು, ಶಕ್ತರು, ಯಾರು ವರ್ಗ ಅಂತ ಬ್ರಾಹ್ಮಣರು ತಲೆಯಿಂದ ಹುಟ್ಟರು, ಕ್ಷತ್ರಿಯರು ಭುಜದಿಂದ ಹುಟ್ಟಿದರು, ಒಕ್ಕಲಿಗರು ಬ್ರಾಹ್ಮಣರು ಹೊಟ್ಟೆಯಿಂದ ಹುಟ್ಟಿದರು, ಶೂದ್ರರು ಕೆಲಸ ಮಾಡುವವರು ಮೊಳಕಾಲು ಪಾದದಿಂದ ಹುಟ್ಟಿದರು ಎನ್ನುವ ಏನು ವೇದ ಆಗಮ ಪುರಾಣಗಳ ತತ್ವ ಇದೆಯಲ್ಲ, ಆ ತತ್ವದ ಆಚರಿಸಿರುವವರು ಏನ್ ಮಾಡಿದ್ರು? ಶರಣರನ್ನ, ಬಸವಣ್ಣನವರನ್ನ ಗಡೀಪಾರು ಮಾಡಿ ಕಲ್ಯಾಣದಲ್ಲಿ 770 ಅಮರ ಗಳಂಗಳನ್ನ ಬಿಜ್ಜಳ ಹುಚ್ಚಾಡ್ತಾನೆ ಬೆನ್ನಟ್ಟಿ ಹೊಡಿತಾರೆ. ಒಬ್ಬರನ್ನ ರಸ್ತೆ ಮೇಲೆ ಇಷ್ಟಲಿಂಗ, ವಿಭೂತಿ, ರುದ್ರಾಕ್ಷಿ ಕಂಡಾಗ ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳನ್ನ ಕತ್ತರಿಸಿ ಕಲ್ಯಾಣದಲ್ಲಿ ರಕ್ತದ ಕ್ರಾಂತಿ ಆಗ್ತಾ ಇದೆ. ಪೈಗಂಬರ್ ಮೊಹಮ್ಮದ್ ಪೈಗಂಬರ್ ಒಬ್ಬರಲ್ಲಿ ಕ್ರಾಂತಿಯಾಗಿದೆ, ಒಬ್ಬನ ಲಿಂಗೈಕ್ಕಾಗಿದ್ದಾನೆ. ಯೇಸು ಕ್ರಿಸ್ತ ಒಬ್ಬನಿಗೆ ಮೊರೆ ಹೊಡೆದಿದ್ದಾನೆ. ಆದರೆ ಬಸವ ಧರ್ಮದಲ್ಲಿ ಲಕ್ಷಾಂತರ ಶರಣರನ್ನ ವಧೆ ಮಾಡಿದೆ ಈ ಪುರೋಹಿತಶಾಹಿ ವರ್ಗ. ಇವತ್ತು ನಾವು ಕಣ್ಣು ತೆರೀಬೇಕು. ಇವತ್ತು ಪುರೋಹಿತಶಾಹಿ ವರ್ಗ ಪಂಚಾಂಗ ಹೇಳುವುದು, ಮತ್ತೊಂದು ನೋಡುವುದು, ಜನರನ್ನ ಬೇರೆ ಕಡೆಗೆ ಎಳಿಸುವುದು, ನಿನ್ನ ನೀ ದೇವರು ಅಂತ ಹೇಳುವಂತ ಧರ್ಮವನ್ನು ಮೂಲೆಗೆ ಒತ್ತಿ ಇವತ್ತು ದೇವರು ಬೇರೆ ನಾವು ಬೇರೆ ಎನ್ನುವ ತತ್ವವನ್ನು ಕೊಡುವಂತ ಆ ದೇವ ಸನಾತನ ಧರ್ಮಿಗಳನ್ನ ಇವತ್ತು ನಾವು ಹುಟ್ಟು ಅಡಗಿಸಬೇಕಾಗಿದೆ. ಮಾತೆ ಮಹಾದೇವಿಯವರು, ಲಿಂಗಾನಂದಪ್ಪಾಜಿಯವರು ಇವತ್ತು ಸಿಂಹ ಸ್ವಪ್ನವಾಗಿದ್ರು. ಯಾರಿಗೆ? ಸನಾತನ ಧರ್ಮಿಗಳಿಗೆ. ಇವತ್ತು ನಮ್ಮ ಗದಗಿನ ಶ್ರೀಗಳು, ತೋಂಟದಾದ ಶ್ರೀಗಳು ಎಲ್ಲರೂ ಲಿಂಗೈಕ್ಕಾಗಿದ್ದಾರೆ. ಅಂತ ಶ್ರೀಗಳು ಇವತ್ತು ಹೋರಾಟ ಮಾಡುವಂತ ಶ್ರೀಗಳು ಇವತ್ತು ನಮ್ಮ ಮಧ್ಯೆ ಇಲ್ಲ. ಆದರೂ ಕೂಡ ಅವರು ಬಿಟ್ಟು ಹೋದಂತ ಬೀಜ ನೀವಿದ್ದೀರ. ನೀವು ಬಸವಣ್ಣನ ಹೆಸರು ಹೇಳುವ ನಿಮಗೆ ಮನಸ್ಸಿದೆ ಅಂದ್ರೆ ವಚನ ಚಳುವಳಿಯನ್ನ ಉಳಿಸಬೇಕು. ಅದನ್ನ ವಾರಸುದಾರರು, ನಿಮ್ಮ ಮನೆಯ ವಾರಸುದಾರರಾಗ್ತೀರಿ. ಅಪ್ಪನ ಆಸ್ತಿ ಹೇಗೆ ಮಕ್ಕಳಿಗೆ ಬರುತ್ತದೋ ಹಾಗೆ ಇವತ್ತು ಇಡೀ ದೇಶದ ಆಸ್ತಿ ಇದೆ. ಇಡೀ ಜಗತ್ತಿಗೆ ಭೂಮಂಡಲಕ್ಕೆ ಬೇಕಾಗುವಂತ ಆಸ್ತಿ ಯಾವುದಾದ್ರೂ ಇದ್ರೆ ಜಗತ್ತಿನ ಶಾಂತಿಗೆ ಇವತ್ತು ಮಣಿಪುರ ಹತ್ತಿ ಉರಿತಾ ಇದೆ. ಇವತ್ತು ಕುವೈತ್ನಲ್ಲಿ ಹತ್ತಿ ಉರಿತಾ ಇದೆ. ಜನರನ್ನ ನಾಯಿ ನರಿ ಆಚೆಗೆ ಮಾಡಿ ಇವತ್ತು ಕೊಲೆ ಸುಲಿಗೆಗಳು, ಭೀಕರ ರೇಪ್ಗಳು, ಭೀಕರ ಸುಲಿಗೆಗಳಾಗ್ತಾ ಇವೆ. ಜಗತ್ತಿಗೆ ನಾವು ಒಂದು ಸಂದೇಶ ಕೊಡಬೇಕಾಗಿದೆ. ಬಸವ ಸಂದೇಶ, ಶಾಂತಿಯ ಸಂದೇಶ, ಅದು ನಮ್ಮ ಸಂದೇಶ ಇದೆ. ಸೊ ಆ ಸಂದೇಶ ಇವತ್ತು ನಾವು ಜಗತ್ತಿಗೆ ಕೊಡಬೇಕಾದರೆ ಒಂದು ಕೈಯಿಂದ ಲಿಂಗವನ್ನ ಆಚರಿಸಬೇಕು, ಇನ್ನೊಂದು ಕೈಯಿಂದ ಜಂಗಮ ದಾಸೋಹ ಮಾಡಿ ಪರ ಜಾತಿಯವರನ್ನ, ನೊಂದವರನ್ನ ಕಣ್ಣೀರು ಒರೆಸುವುದ ಮುಖಾಂತರ ಅವರು ನಮ್ಮ ಧರ್ಮೀಯರಾಗ್ತಾರೆ. ನೀವೊಂದು ಬಸ್ನಾಗ ಹೋಗ್ರಿ, ಒಬ್ಬ ಹುಡುಗ ಈಗ ಜೈರಾಬಾದ್
ಶೆಟ್ಕಾರ್ ಅವ್ರ ಮಗನೂ ಇರ್ಲಿ, ನಾಗೇಂದ್ರಪ್ಪ MP ಇರ್ಲಿ, ನಮ್ಮ ಯುವಕರು ಇಲ್ಲೆಲ್ಲ ಎದುರಿಗಿದ್ದಾರೆ. ನೀವು ಯಾರೇ ಇರ್ಲಿ, ಬಸ್ ಮೇಲೆ ಹೋದಾಗ ಒಂದು ಪ್ರತಿ ಸಲ ನೀವು ಹೋದಾಗ ಒಬ್ಬ ಮಹಿಳೆಗೆ ನೋಡಿ ಎದ್ದು ಒಂದು ಸೀಟ್ ಕೊಟ್ರೆ ಒಂದು 10 ಸಲ ಕೊಡ್ರಿ, ಏನಂತಾರೆ ಅವರು? ಯಾರು ಈ ಹುಡುಗ? ನಿಮ್ಮ ಓಣಿಯೊಳಗ ಎಲ್ಲಾದ್ರೂ ಕುಡಿದು ಬಂದು ಒಬ್ಬ ಗಲಾಟೆ ಮಾಡ್ಲತ್ತನ, ಯಾವನೋ ಒಬ್ಬ ಅನಾಚಾರ ಮಾಡ್ಲತ್ತನ, ಯಾವನೋ ಒಬ್ಬ ವರದಕ್ಷಿಣೆ ಪಿಡುಗಿಗೆ ಒಂದು ಹೆಣ್ಣು ಮಗಳನ್ನ ತಂದು ತವ್ರ ಮನೆಗೆ ಬಿಟ್ಟಾನ, ಮತ್ತೇನೋ ಮಾಡ್ಯಾನಂದಾಗ ನೀವು ಹೋಗಿ ಕೇಳ್ರಿ, ಆ ಒಂದು ಸಾಂತ್ವನ ಹೇಳ್ರಿ, ಅಲ್ಲಿ ಮಾಡ್ರಿ. ಅವಾಗ ಏನಂತಾರ, ಯಾರು ಈ ಹುಡುಗ? ಬಸವ ಧರ್ಮದವನ? ಎಷ್ಟು ಒಳ್ಳೆಯವನಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಮಾತಾಡ್ತಾನೆ, ಎಷ್ಟು ದಯಾವಾಗಿ ಇದ್ದಾನೆ ಅನ್ನುವ ಹೆಸರು ನಾವು ಗಳಿಸ್ಕೊಳ್ಬೇಕಾಗ್ತಾ ಇದೆ. ಅದಕ್ಕೆ ಬಂಧುಗಳೇ, ಮಾತು ಮನಾರ, ಕೆಲಸ ಸುಮಾರ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೀದೆ ಸುಖವೋ ಭೋಗವು ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಒಣಮ ಆಡಿದಾರಿಲ್ಲ, ನೋಡ್ರಿ ಏನ್ ಹೇಳ್ತಾರೆ, ಒಣಮ ಆಡಿದಾರಲ್ಲ ಶಣೆ ಹರಿದು ಹೋಗುವುದೇ. ಶಣೆ ಅಂದ್ರೆ ಪಾಪಗಳು, ಶಣೆ ಅಂದ್ರೆ ಕರ್ಮಗಳು. ಒಣ ಮಾತಾಡಿದರೆಲ್ಲ ಶಣೆ ಹರಿದು ಹೋಗುವುದೇ. ಒಣ ಮಾತಾಡಿದರೆಲ್ಲ ಶಣೆ ಹರಿದು ಹೋಗುವುದೇ. ತ್ರಿನಯನ ವಣಿಸುವುದು, ತ್ರಿನಯ ಬಸವಣ್ಣನ ನಿನ್ನ ನೀನು ದೇವರಾಗುವಂಥದನ್ನ ಒಲಿಸುವುದು ಬಹಳ ಕರಕಷ್ಟ ಕಾಣ ಆತ್ಮ ಅಂತ ಶರಣರು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತ ನಮಗೆ ಬಸವಣ್ಣನವರ ತತ್ವವನ್ನ ಅಳವಡಿಸಿಕೊಂಡು ಸ್ವಲ್ಪ ತ್ಯಾಗ ಮಾಡ್ರಿ, ಸ್ವಲ್ಪ ಸಮಯ ಕೊಡ್ರಿ, ಸ್ವಲ್ಪ ತನು ಕೊಡ್ರಿ, ಸ್ವಲ್ಪ ಮನಸ್ಸು ಕೊಡ್ರಿ, ಸ್ವಲ್ಪ ಧನ ಕೊಟ್ಟು ಇವತ್ತು ಬಸವಣ್ಣನವರನ್ನ ಉಳಿಸ್ಬೇಕಂದ್ರೆ ನಿಮ್ಮ ಮಕ್ಕಳ ಹೆಸರು ಮಾತೆ ಮಹಾದೇವಿ ಅಂತ ಇಡ್ರಿ. ನಿಮಗೆ ಹುಟ್ಟಿರ್ತಕ್ಕಂಥ ಮೊಮ್ಮಕ್ಕಳ ಹೆಸರು ಲಿಂಗಾನಂದಪ್ಪಾಜಿ ಅಂತ ಇಡ್ರಿ. ನಿಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಹೆಸರು ಸಿದ್ಧಗಂಗಾ ಶ್ರೀಗಳ ಹೆಸರಿಡ್ರಿ, ತೋಂಟದಾರ ಶ್ರೀಗಳ ಹೆಸರಿಡ್ರಿ, ಶರಣರ ಹೆಸರುಗಳು ಇಟ್ಟು ಇವತ್ತು ನೀವು ಬಸವ ಚಳುವಳಿಯನ್ನ ಉಳಿಸಿಕೊಳ್ತೀರಿ. ನಿಮ್ಮೆಲ್ಲರ ತಲೆಯ ಮೇಲೆ ಆ ಜವಾಬ್ದಾರಿ ಇದೆ. ನೀವು ನಮ್ಮೊಂದಿಗೆ ಸಹಕಾರ ಆಗ್ತೀರಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ದರ್ಶನ 770 ಈ ಏನು ಬಸವ ಮಂಟಪದಲ್ಲಿ ಈ ಜಯಂತಿಯ ದಿವಸ ನಿಮ್ಮೆಲ್ಲರ ದರ್ಶನದ ಭಾಗ್ಯವನ್ನ ಈ ಬಸವೇಶ್ವರ ದೇವಸ್ಥಾನದ ಏನು ಕಮಿಟಿಯವರಿದ್ದಾರೆ, ಶೆಟ್ಕಾರ್ ಸರ್ ಆಗಲಿ, ನಮ್ಮ ನಾಗೇಂದ್ರಪ್ಪ MP ಅವರಿ, ಸರಿ ಮಠಪತಿಯವರಾಗಲಿ, ಗೌಡ್ರು ಶ್ರೀನಿವಾಸ್ ಗೌಡ್ರಾಗ್ಲಿ, ನಮ್ಮ ಮಂಜುಳಾ ಮೇಡಮ್ ಅವರಾಗ್ಲಿ, ಉಳಿದ ಎಲ್ಲ ನಿಮ್ಮ ಶರಣ ತಂದೆ ತಾಯಿಗಳ ದರ್ಶನದ ಭಾಗ್ಯ ನನಗೆ ಸಿಕ್ಕಿದೆ. ಸೊ ನಾನು ಇವತ್ತು ಪುಣ್ಯವಂತಳಾಗಿದ್ದೇನೆ. ಮುಂಜಾನೆ ಎದ್ದು ನಾನು ಅಲ್ಲಿ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ನಿರ್ದೇಶಕಳಾಗಿದ್ದೇನೆ. ಓಟು ತಗೊಂಡು ಮನೆ ಮನೆಗೆ ಹೋಗಿ ಓಟು ತಗೊಂಡು ಗೆದ್ದಿದ್ದೀನಿ. ನಾನು ಹೆಂಗೆ ತಗೋಬೇಕು ಓಟನ್ನು? ಅಲ್ಲಿ ನಮಗೆ 16 ವರ್ಷಗಳಿಂದ 50 ವರ್ಷ ಆಯ್ತು ನಾವು ಕಲ್ಯಾಣಕ್ಕೆ ಹೋಗಿ, ನಮಗಿನ್ನೂ ಅವರು ಕಲ್ಯಾಣದವರು ಅಂತ ಅನ್ನೋದೇ ಇಲ್ಲ. ಆದ್ರೂ ಕೂಡ ಇವತ್ತು ಓಟಿಗೆ ನಿಂತು ಎಲೆಕ್ಷನ್ ನಲ್ಲಿ ಗೆದ್ದಿದ್ದೀನಿ. ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯಲ್ಲಿ ಅನೇಕ ಬಸವ ಕಾರ್ಯಕ್ರಮಗಳು ನಡೀತಾ ಇವೆ. ಅಲ್ಲಿ ಪರುಷ್ಕಟ್ಟೆ ಮೇಲೆ ರಾತ್ರಿ ಇವತ್ತೊಬ್ಬರಲ್ಲಿ ನಂದಿಯನ್ನ ತೆಗೆದಿದ್ದಾರೆ. ಇವತ್ತು ಅಲ್ಲಿ ಏನಾಗ್ತಾ ಇದೆ, ಬಸವಣ್ಣನವರ ಮೂರ್ತಿಯನ್ನ ಅಲ್ಲಿ ಕೂಡಿಸ್ಬೇಕಾಗಿದೆ. ನೀವು ಜೈರಾಬಾದ್ದವರು ನಮಗೆ ಸಹಕಾರ ಕೊಡ್ತೀರಿ. ಬೀದರ್ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಂತ ಒಂದು ಪತ್ರ ಬರೀರಿ. ಜೈರಾಬಾದ್ ಲಿಂಗಾಯತ ಸಮಾಜದವರು ಶೆಟ್ಕಾರ್ ಸಾಹೇಬರ ಅಧ್ಯಕ್ಷರಿದ್ದಾರೆ. 4 ಸಾಲಿನ ಪತ್ರ. ಪರುಷ ಕಟ್ಟೆಯ ಮೇಲೆ ಬಸವಣ್ಣನವರ ಕುಳಿತು ಜನರ ಸಮಸ್ಯೆಗಳನ್ನ, ಜನರ ಕಷ್ಟ ಸುಖಗಳನ್ನ ಪರಿಹರಿಸುವಂತ ಆ ಪರುಷ ಕಟ್ಟೆಯ ಮೇಲೆ ಬಸವಣ್ಣನವರ ಮೂರ್ತಿಗೆ ಕೂಡಿಸಬೇಕು ಅಂತ ತಿಳ್ಕೊಂಡು ಒಂದು ವಿನಂತಿಯ ಪತ್ರವನ್ನ ನೀವು ಬೀದರ್ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ರಿ. ದೊಡ್ಡ ಮನಸ್ಸು ಮಾಡ್ರಿ. ಯಾಕಂದ್ರೆ ನಮ್ಮ ದೇವಸ್ಥಾನ ಪಂಚ್ ಕಮಿಟಿ ಒಳಗ ನಾವು ಬಸವಣ್ಣನ ಪರ ಇದ್ದವರು 15 ಮಂದಿ ಒಳಗ ನಾವು 6 ಮಂದಿ ಇದ್ದೇವ್ರಿ. 15 ಗೆದ್ದವ್ರ ಪೈಕಿ 9 ಎಕಡೆ ಆದ್ರೂ ಆ ಕಡೆ ಓಟ್ ಆಗ್ತದೆ. ಪ್ರಜಾಪ್ರಭುತ್ವ. ಅದಕ್ಕೆ ನಮ್ಮ ಶಕ್ತಿ ಇನ್ನೂ ಕಡಿಮೆ ಅದ. ನಾವು ನಿಮ್ ಜೊತೆಗಿರ್ತೀವಿ. ನಾವು ಅದಕ್ಕ
ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಕೂಡ ಸ್ವಲ್ಪ ಅದಕ್ಕೆ ಸಹಕಾರ ಮಾಡ್ತೀರಿ. ನನಗೆ ನೀವು ಇಲ್ಲಿ ಕರೆಸಿದ್ದಕ್ಕೆ ನೀವು ಒಂದು ಪತ್ರ ಬರೆದರೆ ಅದು ತುಂಬಾ ಉಪಕಾರ ಆಗ್ತಾ ಇದೆ. ಒಂದು ಧ್ವನಿ, ಬಸವ ಪರವಾಗಿರ್ತಕ್ಕಂಥ ಒಂದು ಧ್ವನಿ ನೀವು ಎತ್ತುತ್ತೀರಾ ಅಂತ ತಿಳ್ಕೊಂಡು ನಾನೊಂದು ಆಶೆ ಮಾಡಿ ನಿಮ್ಮ ಪಾದಕ್ಕೆ ನಾನು 2 ಮಾತುಗಳನ್ನ ಅರ್ಪಿಸ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಮೆರವಣಿಗೆ ಅದಲ್ಲ ಈಗ ಒಂದು 20 ಮಿನಿಟ್ಸ್ ಜಾಸ್ತಿ ಆಗಿದೆ. ఇంతవరకు సహోదరి శ్రీమతి విజయలక్ష్మి గడే గారు ఎంతో విప్లవాత్మకంగా తమ అనుభవవాణిని మనందరికీ వినిపించారు. వారి జీవితం కూడా విప్లవంతో కూడుకున్నది. ఇంతకు ముందే వారు ప్రస్తావించారు. బసవ కళ్యాణ్లో ఇప్పుడు వారు నివాసం ఉంటున్నారు. అక్కడ బసవేశ్వర పంచ కమిటీలో ఎగ్జిక్యూటివ్ కార్యనిర్వాహక కమిటీ ఎన్నికలు జరిగితే అందులో పోటీ చేసేటందుకు సహోదరి శ్రీమతి విజయలక్ష్మి గడ్డ గారికి అవకాశం ఇవ్వలేదు. ఇవ్వకపోతే పోరాడి ఆ సభ్యులుగా అక్కడ పోటీ చేయడమే కాకుండా అఖండ మెజారిటీతో గెలిచారు కూడా. అటువంటి విప్లవవాది సహోదరి శ్రీమతి విజయలక్ష్మి గడ్డ గారు ఇక్కడ హైదరాబాద్ లో కూడా వారి ఆశయాలను ఆచరణలో ఉంచుతూ ఈసారి మొట్టమొదటిసారి ఇప్పుడు ఇక్కడ కొద్దిసేపటి తర్వాత ఏదైతే మన హైదరాబాద్ యూత్ లింగాయత్ యూత్ అసోసియేషన్ వారి ఆధ్వర్యంలో మోటార్ సైకిల్ ర్యాలీ ఏదైతే బీదర్ క్రాస్ రోడ్ మరియు ముఖ్యలి క్రాస్ రోడ్ ఏదైతే కొనసాగుతుందో అందులో ఈసారి మొట్టమొదటిసారి మన అక్కలవాడ సభ్యులు 20 మంది మోటార్ సైకిల్ ర్యాలీలో పాల్గొంటున్నారు. అంతేకాకుండా సహోదరి గారు ప్రస్తావించారు అక్కడ బసవ కళ్యాణ్లో పరుచ కట్టి పైన నంది విగ్రహం ఉంటే దాన్ని తొలగించేటందుకు ఎంత చంపుకోవాల్సి వచ్చిందో, ఎన్ని కష్టాలు ఎదుర్కోవాల్సి వచ్చిందో వివరించారు. ఇక్కడ మా బసవేశ్వర మందిరంలో కూడా నంది విగ్రహమే ఉండేది. అయితే మా సమాజ పెద్దలు శ్రీ బసవరామపతి గారి ఆధ్వర్యంలో నంది విగ్రహాన్ని తొలగించి ఇక్కడ బసవేశ్వర విగ్రహాన్ని స్థాపించడం. మా హైదరాబాద్ లింగాయ సమాజం ఎప్పటికీ కూడా ఆదర్శ సమాజము, నీతివంతమైన ఆచారాలు ఏవైతే ఉన్నాయో వాటిని ఆచరించేందుకు మేము ప్రోత్సహిస్తూ ఉంటాం. ఈసారి ఈ మోటార్ సైకిల్ ర్యాలీలో మొట్టమొదటిసారిగా మా అక్కలవాడ సభ్యులు పాల్గొంటున్నారు. వారికి అభినందనలు. యూత్ అసోసియేషన్ సభ్యులు మా సోదరి మండలకు మీ సహాయ సహకారాలు అందించి ఈ మోటార్ సైకిల్ ర్యాలీ శాంతియుతంగా